ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಹೌ ಟು ರೈಟ್ ಲಿವಿಸ್ ಡಾಟ್ ಸ್ಟ್ರಕ್ಚರ್, ಫಾರ್ಮಲ್ ಚಾರ್ಜ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಿಕಾಸ್ ಹೌ ಟು ರೈಟ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗೆ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್ ಸಹ ವೆರಿ ಇಂಪಾರ್ಟೆಂಟ್. ಟು ರೈಟ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಯು ಶುಡ್ ನೋ ವಾಟ್ ಈಸ್ ಫಾರ್ಮಲ್ ಚಾರ್ಜ್. ಓಕೆ, ಸೊ ನಾವು ಫಸ್ಟ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಾರ್ಮಲ್ ಚಾರ್ಜ್ ಯಾವುದು ಅಂತ ನೋಡೋಣ. ಅಂದರೆ ನಿಮಗೆ ಲಿವಿಸ್ ಡಾಟ್ ಸ್ಟ್ರಕ್ಚರ್ ನಿಮಗೆ ಬರೆಯೋದಕ್ಕೆ ಬರಬೇಕು ಅಂದರೆ ನಿಮಗೆ ಫಸ್ಟ್ ಫಾರ್ಮಲ್ ಚಾರ್ಜ್ ಅಂದರೆ ಏನು, ಆ ಫಾರ್ಮಲ್ ಚಾರ್ಜ್ನ ಹೇಗೆ ಬರೀಬೇಕು ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಾರ್ಮಲ್ ಚಾರ್ಜ್. ಫಾರ್ಮಲ್ ಚಾರ್ಜ್, ಫಸ್ಟ್ ಸಿ ದ ಡೆಫಿನೇಷನ್. Formal charge of an atom in a polyatomic molecule or ion may be defined as the difference between the electrons of that atom in an isolated or free state and the number of atoms assigned to that atom in the Lewis structure. Definition ನೋಡಿ ಹೆದರ್ಕೋಬೇಡಿ. ಫಾರ್ಮಲ್ ಚಾರ್ಜ್ ಅಂದರೆ ಇಟ್ ಈಸ್ ವೆರಿ ಮಚ್ ಈಸಿ. ಫಾರ್ಮಲ್ ಚಾರ್ಜ್ ಅಂದರೆ ಪಾಲಿಯಾಟೋಮಿಕ್ ಮಾಲಿಕ್ಯೂಲ್ ಫಸ್ಟ್ ಕನ್ಸಿಡರ್ ಮಾಡಿ. ಓಕೆ, H2O ಇಲ್ಲಿ ಏನಿದೆ, ಎರಡಕ್ಕಿಂತ ಹೆಚ್ಚು ಆಟಮ್ಸ್ ಇದ್ದರೆ ಅದನ್ನು ವಿಲ್ ಕಾಲ್ ಇಟ್ ಆಸ್ ಪಾಲಿಯಾಟೋಮಿಕ್ ಮಾಲಿಕ್ಯೂಲ್ ಅಲ್ವಾ. ಇಫ್ ಇಟ್ ಈಸ್ ಅಯಾನ್ ವಿಲ್ ಕಾಲ್ ಇಟ್ ಆಸ್ ಪಾಲಿಯಾಟೋಮಿಕ್ ಅಯಾನ್. ಇಲ್ಲಿ ಸಿ, H ಒಂದು ಆಟಮ್, O ಒಂದು ಆಟಮ್, ಮೋರ್ ದೆನ್ 2 ಆಟಮ್ಸ್ ಇದೆ. ಇಲ್ಲೂ ಅಷ್ಟೇ 1 2, ಬಟ್ ನಂಬರ್ ಆಫ್ ಆಟಮ್ಸ್ ಆರ್ ಮೋರ್ ದೆನ್ 2, ರೈಟ್. ಈ ಥರ ಕಂಡೀಷನ್ನಲ್ಲಿ ಇಫ್ ವಿ ವಾಂಟ್ ಚಾರ್ಜ್ ಆಫ್ ಈ ಸ್ಟ್ರಕ್ಚರ್ನಲ್ಲಿ ಚಾರ್ಜ್ ಎಷ್ಟಿದೆ ಅಂತ ಬರೀಬೇಕಂದ್ರೆ ನಮಗೆ ಇದ್ರದ್ದು ಚಾರ್ಜ್ ಎಷ್ಟಿದೆ ಅಂತ, ಇದ್ರದ್ದು ಚಾರ್ಜ್, ಇದೆಲ್ಲದೂ ಇಂಡಿವಿಜುವಲ್ ಚಾರ್ಜ್ ಬರೀಬೇಕು ಅಂದರೆ ದಟ್ ವಿಲ್ ಕಾಲ್ ಆಸ್ ಫಾರ್ಮಲ್ ಚಾರ್ಜ್. ಹೌ ಟು ಕ್ಯಾಲ್ಕುಲೇಟ್ ದ ಫಾರ್ಮಲ್ ಚಾರ್ಜ್? ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್, ನಮಗೆ ಇದ್ರದ್ದು ಫಾರ್ಮಲ್ ಚಾರ್ಜ್ ಬೇಕಂದರೆ ನಮಗೆ ಫಸ್ಟು ಇದು ಇಂಡಿವಿಜುವಲ್ ಆಗಿ ಇದ್ದಾಗ ಇದರಲ್ಲಿ ನಮಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಂತ ಗೊತ್ತಿರಬೇಕು. ಓಕೆ, ಎಷ್ಟಿರುತ್ತೆ? 1 ಇರುತ್ತೆ ಅಲ್ವಾ. ಹಾಗೆ ನಮಗೆ ಇದ್ರದ್ದು ಮೇಲೆ ಫಾರ್ಮಲ್ ಚಾರ್ಜ್ ಬರೀಬೇಕಂದ್ರೆ ಫಸ್ಟ್ ನಮಗೆ ಇದ್ರದ್ದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗೊತ್ತಿರಬೇಕು. ಎಷ್ಟು? 6 ಇರುತ್ತೆ ಅಲ್ವಾ ಆಕ್ಸಿಜನ್ದು. ಸೊ ದಿಸ್ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ಲೈಕ್ ದಿಸ್. ಇದನ್ನು ಕನ್ಸಿಡರ್ ಮಾಡಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಆಟಮ್ ಇನ್ ಫ್ರೀ ಸ್ಟೇಟ್. ಓಕೆ, ಸಿಂಗಲ್ ಆಗಿರಬೇಕು. ನೆಕ್ಸ್ಟ್ ಮೈನಸ್ ಲಿವಿಸ್ ಸ್ಟ್ರಕ್ಚರ್, ಅಂದರೆ ಈ ಲಿವಿಸ್ ಸ್ಟ್ರಕ್ಚರ್ನಲ್ಲಿ ಏನಿರುತ್ತೆ ಆವಾಗ ಏನು ಇದರಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ ಅದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಲಿವಿಸ್ ಸ್ಟ್ರಕ್ಚರ್. ಓಕೆ, ಇದನ್ನ ಟೋಟಲ್ ಆಗಿ ನಾವು ಹೇಗೆ ಒಂದು ಫಾರ್ಮುಲಾದಲ್ಲಿ ಬರೀಬೇಕು ಅಂತ ಅಂದರೆ, ಸಿ ಗಾಯ್ಸ್, ಟು ರೈಟ್ ದ ಲಿವಿಸ್ ಸ್ಟ್ರಕ್ಚರ್ ನಿಮಗೆ ಬರೆಯೋದು ಹೇಗೆ ಅಂತ ತಿಳ್ಕೊಬೇಕಂದ್ರೆ ಯು ಶುಡ್ ನೋ ವಾಟ್ ಈಸ್ ಫಾರ್ಮಲ್ ಚಾರ್ಜ್ ಆ್ಯಂಡ್ ಹೌ ಟು ರೈಟ್ ದ ಫಾರ್ಮಲ್ ಚಾರ್ಜ್. ಓಕೆ, ನಿಮಗೆ ಫಾರ್ಮಲ್ ಚಾರ್ಜ್ ಬರೆಯೋದು ಹೇಗೆ ಅಂತ ಗೊತ್ತಿದ್ದರೆ ಮಾತ್ರ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ ಆಗೋದು. ಓಕೆ, ಸೊ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಫಾರ್ಮಲ್ ಚಾರ್ಜ್ ಅಂದರೆ ಇದನ್ನ ಶಾರ್ಟ್ಕಟ್ಟಾಗಿ FC ಅಂತ ಬರಿತೀವಿ. ಓಕೆ, ಇದರ ಫಾರ್ಮುಲಾದಲ್ಲಿ ಟೋಟಲ್ ಎಲೆಕ್ಟ್ರಾನ್ಸ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ದ ಫ್ರೀ ಆಟಮ್. ಅಂದರೆ ಇದನ್ನ ನಾವು ಹೇಗೆ ಬರಿಬೋದು? ಫ್ರೀ ಆಟಮ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ಇದನ್ನ ಫ್ರೀ ಆಟಮ್ ಸ್ಟೇಜಲ್ಲಿ ಏನು ಎಲೆಕ್ಟ್ರಾನ್ಸ್ ಇರುತ್ತೆ ದಟ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ನಾವಿಲ್ಲಿ ಬರಿಬೇಕು ಫಸ್ಟ್. ಮೈನಸ್ ಟೋಟಲ್ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಆ್ಯಂಡ್ ಬಾಂಡ್ ಪೇರ್ ಅಂತ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಓ ಏನಾದ್ರೂ ಬಾಂಡ್ ಫಾರ್ಮ್ ಆದರೆ ಈ ಥರ ಇರುತ್ತಲ್ವಾ, 1 2 3 4 5 6 7 8. ಓಕೆ, ಇಲ್ಲಿ ಆಕ್ಟೇಟ್ ರೂಲ್ನ ಇದು ಫಾಲೋ ಮಾಡಿದೆ. ಇಲ್ಲಿ ಲೋನ್ ಪೇರ್ ಯಾವುದು? ಲೋನ್ ಪೇರ್ ಅಂದರೆ ರಿಮೆಂಬರ್ ವಿಚ್ ಈಸ್ ನಾಟ್ ಹ್ಯಾವಿಂಗ್ ಬಾಂಡ್. ಓಕೆ, ಮೀನ್ಸ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ನ ನಾವು ಲೋನ್ ಪೇರ್ ಅಂತ ಕರಿತೀವಿ. ಓಕೆ, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂದರೆ
ವಿಚ್ ಡೋಂಟ್ ಹ್ಯಾವ್ ಬಾಂಡ್. ಇಲ್ಲಿ ಯಾವುದಕ್ಕೆ ಬಾಂಡ್ ಇಲ್ಲ? ಈಗ ನಂಬರ್ ಆಫ್ ಲೋನ್ ಪೇರ್ಸ್ ಎಷ್ಟಾಗುತ್ತೆ? 1 2 3 4 5 6 7 8. ಓಕೆ, ಸೊ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ 8. ಓಕೆ, ನೆಕ್ಸ್ಟ್ ಇದನ್ನೇ ಇಲ್ಲಿ ಬರೆದಿರೋದು. ಓಕೆ, ಇದನ್ನ ಏನು ಬರೀಲಿ? ನಾನ್ ಬಾಂಡಿಂಗ್ ಅಂತಲೇ ಬರೆದು ಬಿಡಲ್ಲ. ನಾನ್ ಬಾಂಡಿಂಗ್, ಕನ್ಫ್ಯೂಸ್ ಇರಲ್ಲ, ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಓಕೆ, ಮೈನಸ್ ಆಫ್ ಟೋಟಲ್ ನಂಬರ್ ಆಫ್ ಬಾಂಡಿಂಗ್ ಆರ್ ಶೇರಿಂಗ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 2 3 4. 4 ಬಂದುಬಿಟ್ಟು ಬಾಂಡ್ ಫಾರ್ಮೇಷನ್ನಲ್ಲಿ ಇನ್ವಾಲ್ವ್ ಆಗಿದೆ ಅಲ್ವಾ? ಇಲ್ಲ 4 ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಇಲ್ಲಿ ಶೇರಿಂಗಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಬಾಂಡಿಂಗ್, ಇದನ್ನು ಬಾಂಡ್ ಪೇರ್ ಅಂತಲೂ ಕರಿತೀವಿ, ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂತಲೂ ಸಹ ಕರಿತೀವಿ. ಓಕೆ, ಆರ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ಎಲೆಕ್ಟ್ರಾನ್ಸ್, ನೀವೇನಾದ್ರೂ ಇದನ್ನು ಕರ್ಕೋಬೋದು. ಬಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂದರೆ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 4 ಇದೆ. ಓಕೆ, ಸೊ ಇನ್ನು ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತ ಬರ್ತಿದ್ದೀವಿ. ಲೆಟ್ಸ್ ರೈಟ್ ಇಟ್ ಆಸ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಓಕೆ, ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಆಫ್ ದಟ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ವಿ ಹ್ಯಾವ್ ಟು ಕನ್ಸಿಡರ್. ಓಕೆ, ದಿಸ್ ಈಸ್ ದ ಶಾರ್ಟ್ಕಟ್ ಫಾರ್ಮುಲಾ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎಕ್ಸಾಂಪಲ್, ಈ ಲಿವಿಸ್ ಸ್ಟ್ರಕ್ಚರ್ಗೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಫಾರ್ಮಲ್ ಚಾರ್ಜ್. ಓಕೆ, ಅಂದರೆ ಇಲ್ಲಿ ಈ ಆಕ್ಸಿಜನ್ಗೆ ಏನು ಚಾರ್ಜ್ ಬರುತ್ತೆ, ಹಾಗೆ ಈ ಆಕ್ಸಿಜನ್ಗೆ ಏನು ಚಾರ್ಜ್ ಬರುತ್ತೆ, ಈ ಆಕ್ಸಿಜನ್ಗೆ ಏನು ಚಾರ್ಜ್ ಬರುತ್ತೆ ಅಂತ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಫಸ್ಟ್ ಫೈಂಡ್ ದ ಫಾರ್ಮಲ್ ಚಾರ್ಜ್. ಫಸ್ಟ್ ಒನ್ ಮೀನ್ಸ್ ದಿಸ್ ಒನ್ ಐ ಆಮ್ ಟಾಕಿಂಗ್ ಅಬೌಟ್. ಓಕೆ, ಫಾರ್ಮಲ್ ಚಾರ್ಜ್ ಆಫ್ ಆಕ್ಸಿಜನ್ ವಿಚ್ ಈಸ್ ಹ್ಯಾವಿಂಗ್ ನಂಬರ್ 1 ಪೊಸಿಷನ್. ಓಕೆ, ಈಸ್ ಈಕ್ವಲ್ಸ್ ಟು, ಇಲ್ಲಿ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಆಕ್ಸಿಜನ್ದು? 6 ಅಲ್ವಾ? ಬಿಕಾಸ್ ಕನ್ಸಿಡರ್ ಆಕ್ಸಿಜನ್ 1s2 2s2 2p4 ಬರುತ್ತೆ ಅಲ್ವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಲಾಸ್ಟ್ ಶೆಲ್ಲಲ್ಲಿ ಬಂದುಬಿಟ್ಟು 6 ಇದೆ. ಸೊ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 6. ದಿಸ್ ಈಸ್ 6 ಮೈನಸ್ ಟೋಟಲ್ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂದರೆ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಯಾವುದಿದೆ? ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆರ್ ನಥಿಂಗ್ ಬಟ್ ಡಾಟ್. ನಂಬರ್ ಆಫ್ ಲೋನ್ ಪೇರ್ ಎಷ್ಟಿದೆ? 2 ಇದೆ. 1 2 2 ರೈಟ್. ಸಿ, ಇಂಪಾರ್ಟೆಂಟ್ಲಿ ಇಫ್ ದೇ ಆರ್ ಆಸ್ಕಿಂಗ್ ಫಾರ್ ಎಕ್ಸಾಂಪಲ್ ಲೋನ್ ಪೇರ್ ಕೇಳಿದ್ದಾರೆ ಅಂದರೆ ನಾನ್ ಬಾಂಡಿಂಗ್ ಎಷ್ಟಿದೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೇಳಿರ್ತಾರಲ್ವಾ, ಆವಾಗ ಡೋಂಟ್ ಕೌಂಟ್ ಅದರ್ ಆಕ್ಸಿಜನ್ಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ನೀವು ಯಾವುದು ಕ್ಯಾಲ್ಕುಲೇಟ್ ಮಾಡ್ತಿರ್ತೀರಾ ಅದನ್ನಷ್ಟೇ ನೀವು ಕನ್ಸಿಡರ್ ಮಾಡಿ. ಅದರಲ್ಲಿ ಎಷ್ಟು ಲೋನ್ ಪೇರ್ ಇರುತ್ತೆ, ಬಾಂಡ್ ಪೇರ್ ಅಂದ್ರೂ ಅಷ್ಟೇ, ಈ ಆಕ್ಸಿಜನಲ್ಲಿ ಎಷ್ಟು ಬಾಂಡ್ ಪೇರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. ಡೋಂಟ್ ಕನ್ಸಿಡರ್ ದ ಅದರ್ ಆಟಮ್ಸ್ ಆಲ್ಸೋ. ಓಕೆ, ಈಗ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು 2 ಇದೆ. ಪುಟ್ 2 ಆಫ್ ಟೋಟಲ್ ನಂಬರ್ ಆಫ್ ಬಾಂಡ್ ಪೇರ್. ಬಾಂಡ್ ಪೇರ್ ಅಂದರೆ ಈ ಆಕ್ಸಿಜನ್ ಜೊತೆ ಯಾವ ಯಾವ ಬಾಂಡ್ ಇನ್ವಾಲ್ವ್ ಆಗಿದೆ? ಇದು 3 ಬಾಂಡ್ ಇನ್ವಾಲ್ವ್ ಆಗಿದೆ. ಸೊ 1 2 3 4 5 6 ಇಂಟು 6 3 minus 3 minus 2 minus 5 6 minus 5 will be plus 1. ನಂಬರ್ 2, ಈ ಆಕ್ಸಿಜನ್ನ ಈಗ ಕನ್ಸಿಡರ್ ಮಾಡಿ. ಫಾರ್ಮಲ್ ಚಾರ್ಜ್ ಆಫ್ ದಿಸ್ ಸೆಕೆಂಡ್ ಆಕ್ಸಿಜನ್ ಈಸ್, ಇದ್ರದ್ದು ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಫ್ರೀ ಸ್ಟೇಟ್ ವಿಲ್ ಬಿ 6 ಅಲ್ವಾ? 6 ಮೈನಸ್ ಟೋಟಲ್ ನಂಬರ್ ಆಫ್ ಲೋನ್ ಪೇರ್ ಎಷ್ಟಿದೆ ಇದರಲ್ಲಿ? 1 2 3 4 4 ಮೈನಸ್ ಆಫ್ ಇಂಟು ಎಷ್ಟು ಬಾಂಡಲ್ಲಿ ಇನ್ವಾಲ್ವ್ ಆಗಿದೆ ಇದು? ಮೀನ್ಸ್ ಬಾಂಡ್ ಪೇರ್ ಎಷ್ಟಿದೆ ಎಲೆಕ್ಟ್ರಾನ್ಸ್? 1 2 3 4. ಸೊ ಇಸ್ 4. 2 minus 6 plus 6 will be 0. ಥರ್ಡ್ ಒನ್ನಲ್ಲಿ ಎಷ್ಟಿದೆ? ಫಾರ್ಮಲ್ ಚಾರ್ಜ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಇದರಲ್ಲೂ ಫ್ರೀ ಸ್ಟೇಟಲ್ಲಿ ಸಹ 6 ಇರುತ್ತಲ್ವಾ. ಇಫ್ ಯು ಕನ್ಸಿಡರ್ ದ ಈ ಇಂಡಿವಿಜುವಲ್ ಆಟಮ್ನ ನೀವು ಹೊರಗಡೆ ತೆಗೆದು ಅದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅದನ್ನ ಫಸ್ಟಲ್ಲಿ ಬರ್ಕೋಬೇಕು. ಮೈನಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 2 3 4 5 6 ಆಫ್ ಬಾಂಡ್ ಪೇರಲ್ಲಿ 2 ಇದೆ. ವಿಲ್ ಬಿ minus 1. Now you know the formal charges. These formal charges you put here. 1ಗೆ ಎಷ್ಟು ಬಂದಿದೆ? ಪ್ಲಸ್ 1 ಬಂದಿದೆ. ಪುಟ್ ಪ್ಲಸ್ 1 ಫಾರ್ ದಿಸ್ ಆಕ್ಸಿಜನ್. ಓಕೆ, 2ಗೆ 0 ಬಂದಿದೆ. ಸೊ 0 ಇದ್ದರೆ ನೋ ನೀಡ್ ಟು ಪುಟ್ ಎನಿಥಿಂಗ್.
-1 ಇದೆ ಥರ್ಡ್ ಒನ್ಗೆ ಅಲ್ವಾ, ದಿಸ್ ಇಸ್ ದ ಥರ್ಡ್ ಒನ್. ಸೊ ಪುಟ್ -1 ಹಿಯರ್. ಓಕೆ, -1 ಹಿಯರ್, ಆರ್ ಯು ಕ್ಯಾನ್ ಆಲ್ಸೋ ಪುಟ್ -1 ಹಿಯರ್. ದಿಸ್ ಈಸ್ ದ, ನೀವು ವಿತ್ ಫಾರ್ಮಲ್ ಚಾರ್ಜ್ ಬರೆದಾಗ ಈ ಥರ ಇರುತ್ತೆ ಲೆವಿಸ್ ಡಾಟ್ ಸ್ಟ್ರಕ್ಚರ್. ನೆಕ್ಸ್ಟ್, ಫೈಂಡ್ ಔಟ್ ದ ಫಾರ್ಮಲ್ ಚಾರ್ಜ್ ಫಾರ್ ದಿಸ್ ಆಟಮ್ಸ್. ಇದನ್ನು 1 ಅಂತ ಕನ್ಸಿಡರ್ ಮಾಡಿ, ಇದನ್ನು 2 ಅಂತ ಕನ್ಸಿಡರ್ ಮಾಡಿ. ಲೆಟ್ಸ್ ಫೈಂಡ್ ದ ಫಾರ್ಮಲ್ ಚಾರ್ಜ್. ಫಾರ್ಮಲ್ ಚಾರ್ಜ್ ಫಾರ್ ದಿಸ್ ಆಟಮ್, ಆಕ್ಸಿಜನ್ ಬಂದುಬಿಟ್ಟು 6 ಇರುತ್ತೆ, ರೈಟ್. 6 ಮೈನಸ್ ಇಲ್ಲಿ ಎಷ್ಟಿದೆ, ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 1 2 3 4, ರೈಟ್. 4 ಮೈನಸ್ ಆಫ್ ಇಂಟು ಟೋಟಲ್ ನಂಬರ್ ಆಫ್ ಬಾಂಡ್ ಪೇರ್ 1 2 3 4. 2 ಮೈನಸ್ 2 ಮೈನಸ್ 4 ಮೈನಸ್ 6, 6 ಕ್ಯಾನ್ಸಲ್ ಆಗುತ್ತೆ, 0. ಸೆಕೆಂಡ್ ಒನ್, ಅಗೇನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು 6 ಇರುತ್ತೆ. 4 ಮೈನಸ್ 4 ಇದೆ, 1 2 3 4. ಬಾಂಡ್ ಪೇರ್ ಸಹ 1 2 3 4 ಇದೆ. ಇದು ಸೇಮ್ 0 ಬರುತ್ತೆ. ಹಿಯರ್ ದಿಸ್ ಬೋತ್ ಆಟಮ್ಸ್ ಆರ್ ನಾಟ್ ಕ್ಯಾರಿಂಗ್ ಎನಿ ಚಾರ್ಜ್. ಓಕೆ, ದಿಸ್ ಈಸ್ ದ ಫೈನಲ್ ರಿಸಲ್ಟ್. ಇದು ಹೀಗೆ ಇರುತ್ತೆ. ನಾವು ಲೆಟ್ಸ್ ಫೈಂಡ್ ಔಟ್ ದ ಫಾರ್ಮಲ್ ಚಾರ್ಜ್ ಫಾರ್ ದಿಸ್ ಮಾಲಿಕ್ಯೂಲ್. ಇದರಲ್ಲಿ ಈ ಆಟಮ್ಗೆ ಕನ್ಸಿಡರ್ ಮಾಡಿದರೆ, ಕನ್ಸಿಡರ್ ದಿಸ್ ಆ್ಯಸ್ 1, ನೈಟ್ರೋಜನ್ ಆಸ್ 2 3 4, ಇದನ್ನು 5 ಅಂತ ಕನ್ಸಿಡರ್ ಮಾಡಿ. ಓಕೆ, ಫಸ್ಟ್ ಒನ್ ಫಾರ್ಮಲ್ ಚಾರ್ಜ್ ಏನಾಗುತ್ತೆ, ಫಾರ್ಮಲ್ ಚಾರ್ಜ್ ಫ್ರೀ ಎಲೆಕ್ಟ್ರಾನ್ಸ್ ಏನಿದೆ ಇದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಫ್ ಯು ಕನ್ಸಿಡರ್ ದ ಆಕ್ಸಿಜನ್ ವಿಲ್ ಬಿ 6, ರೈಟ್. ಮೈನಸ್ ನಿಮಗೆ ಗೊತ್ತಿರಬೇಕು, ಆಕ್ಸಿಜನಲ್ಲಿ ನಿಮಗೆ ಆಲ್ವೇಸ್ ಇಟ್ ವಿಲ್ ಬಿ 6, ನೈಟ್ರೋಜನಲ್ಲಿ ಇಟ್ ಈಸ್ ಆಲ್ವೇಸ್ 5, ಹಾಗೆ ಕಾರ್ಬನಲ್ಲಿ 4, ಹೈಡ್ರೋಜನಲ್ಲಿ 1. ಈ ಥರ ನಿಮಗೆ ಕೆಲವೊಂದು ಆಟಮ್ಸ್ಗೆ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯು ವಿಲ್ ಕಮ್ ಟು ನೋ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಆರ್ ಎಲ್ಸ್ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ಬಿಟ್ಟು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅಂತ. ನೆಕ್ಸ್ಟು ನಾನ್ ಬಾಂಡಿಂಗ್ನಲ್ಲಿ ಎಷ್ಟಿದೆ, 1 2 3 4 ಅಲ್ವಾ. 4 ಆಫ್ ಬಾಂಡಿಂಗಲ್ಲಿ ಎಷ್ಟಿದೆ, 1 2 3 4 ಎಲೆಕ್ಟ್ರಾನ್ಸ್ ಇದೆ. 4 ನಂಬರ್ ಆಫ್ ಬಾಂಡ್ನ ಕೌಂಟ್ ಮಾಡಬೇಡಿ, ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ ಕೌಂಟ್ ಮಾಡಿ. ಇಟ್ ವಿಲ್ ಬಿ 0. ಸೆಕೆಂಡ್ ಒನ್ ನೈಟ್ರೋಜನ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಇಂಡಿವಿಜುವಲ್ ನೈಟ್ರೋಜನ್ದು 5 ಇದೆ, ಮೈನಸ್ ಬಾಂಡಿಂಗಲ್ಲಿ ನಾನ್ ಬಾಂಡಿಂಗಲ್ಲಿ ಎಷ್ಟಿದೆ, ಫಸ್ಟು 0, ಯಾವುದೇ ಡಾಟ್ಸ್ ಇಲ್ಲ, ರೈಟ್. ಮೈನಸ್ ಆಫ್ ಇಂಟು ಬಾಂಡಿಂಗಲ್ಲಿ ಎಷ್ಟು ಇನ್ವಾಲ್ವ್ ಆಗಿದೆ, 1 2 3 4 5 6 7 8 4, it will be +1. Formal charge of third one, oxygen 6 minus non-bonding 1 2 3 4 minus off into bonding ಅಲ್ಲಿ ಎಷ್ಟು ಇನ್ವಾಲ್ವ್ ಆಗಿದೆ, 1 2 3 4 2 6, it will be 0. Fourth one, formal charge of hydrogen. Hydrogen valence electrons ಅಲ್ಲಿ ಎಷ್ಟಿರುತ್ತೆ, 1 ಮೈನಸ್ ನಾನ್ ಬಾಂಡಿಂಗಲ್ಲಿ ಎಷ್ಟು ಇನ್ವಾಲ್ವ್ ಆಗಿದೆ, 0. ಬಾಂಡಿಂಗಲ್ಲಿ ಎಷ್ಟು ಇನ್ವಾಲ್ವ್ ಆಗಿದೆ, ಬಾಂಡಿಂಗಲ್ಲಿ ಎಷ್ಟು ಇನ್ವಾಲ್ವ್ ಆಗಿದೆ, 2, ರೈಟ್. 1, it will also 0. Fifth one, formal charge of this oxygen minus 6 ಇರುತ್ತೆ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಮೈನಸ್ ನಾನ್ ಬಾಂಡಿಂಗ್ ಎಷ್ಟಿದೆ, 1 2 3 4 5 6 ಮೈನಸ್ ಆಫ್ ಇಂಟು ಬಾಂಡಿಂಗಲ್ಲಿ 2 ಇನ್ವಾಲ್ವ್ ಆಗಿದೆ, 1 1, it will be -1. Now put these formal charges to these atoms. First one ಎಷ್ಟಿದೆ, 0 ಇದೆ, ಸೊ ಲೀವ್ ಇಟ್ ಲೈಕ್ ದಟ್. ಸೆಕೆಂಡ್ ಒನ್ ಎಷ್ಟಿದೆ, +1 ಇದೆ, ರೈಟ್. ಥರ್ಡ್ ಒನ್ ಎಷ್ಟಿದೆ, 0 ಇದೆ. ಫೋರ್ತ್ ಒನ್ 0 ಇದೆ. ಫಿಫ್ತ್ ಒನ್ ಎಷ್ಟಿದೆ, -1 ಇದೆ. ಪುಟ್ -1. ದಿಸ್ ಈಸ್ ದ ಕಂಪ್ಲೀಟ್ ಲೆವಿಸ್ ಸ್ಟ್ರಕ್ಚರ್ ವಿತ್ ಫಾರ್ಮಲ್ ಚಾರ್ಜ್. ಅದಕ್ಕೆ ಫಸ್ಟ್ ನೀವು ಲೆವಿಸ್ ಸ್ಟ್ರಕ್ಚರ್ನ ಜಸ್ಟ್ ನೀವು ಇದನ್ನು ಬ್ಯಾಲೆನ್ಸ್ ಮಾಡಿಬಿಟ್ಬಿಟ್ರೆ, ಮೀನ್ಸ್ ಆಕ್ಟೇಟ್ ರೂಲ್ನ ನೀವು ಫಾಲೋ ಮಾಡಿಬಿಟ್ಬಿಟ್ರೆ ಇಟ್ ಈಸ್ ನಾಟ್ ಅ ಕಂಪ್ಲೀಟ್ ಸ್ಟ್ರಕ್ಚರ್. ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಫಾರ್ಮಲ್ ಚಾರ್ಜ್. ಅದಕ್ಕೆ ನೀವು ಫಸ್ಟು ಫಾರ್ಮಲ್ ಚಾರ್ಜ್ ಬರೆಯೋದು ಹೇಗೆ ಅಂತ ಗೊತ್ತಿರಬೇಕು. ಈಗ ನಿಮಗೆ ಫಾರ್ಮಲ್ ಚಾರ್ಜ್ ಹೇಗೆ ಬರೆಯೋದು ಅಂತ ಗೊತ್ತಾಯ್ತಲ್ವಾ. ಇವಾಗ
ಲೆವಿಸ್ ಡಾಟ್ ಸ್ಟ್ರಕ್ಚರ್ನ ಹೇಗೆ ಬರೆಯೋದು ಅಂತ ನೋಡೋಣ. ನೆಕ್ಸ್ಟ್, ಹೌ ಟು ರೈಟ್ ದ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಆರ್ ಲೆವಿಸ್ ಸ್ಟ್ರಕ್ಚರ್. ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ನಾನು ಕೆಲವು ಈಸಿ ಪಾಯಿಂಟ್ಸ್ನ ಕೊಟ್ಟಿದ್ದೇನೆ. ಇದು ನಿಮಗೆ 7 ಪಾಯಿಂಟ್ಸ್ ಆರ್ 8 ಪಾಯಿಂಟ್ಸ್ ಅನಿಸ್ಬೋದು, ಬಟ್ ದೇ ಆರ್ ವೆರಿ ವೆರಿ ಈಸಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು, ಕೌಂಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಕ್ವೈರ್ಡ್ ಟು ರೈಟ್ ದ ಲೆವಿಸ್ ಸ್ಟ್ರಕ್ಚರ್. ಅಂದರೆ ನಿಮಗೇನಾದರೂ ಅವರು H2O ಅಂತ ಕೊಟ್ಟರೆ ಇಲ್ಲ CO2 ಅಂತ ಕೊಟ್ಟರೆ, ಇಲ್ಲಿ ನಿಮಗೆ H2O ಬರೆಯೋದಕ್ಕೆ ಎಷ್ಟು ಟೋಟಲ್ ಎಲೆಕ್ಟ್ರಾನ್ ಬೇಕು, CO2 ಬರೆಯೋದಕ್ಕೆ ಎಷ್ಟು ಟೋಟಲ್ ಎಲೆಕ್ಟ್ರಾನ್ ಬೇಕು ಅಂತ ಕೌಂಟ್ ಮಾಡಬೇಕು. ಹೆಚ್ಚಲ್ಲಿ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು, ನಮಗೆ ಎಲ್ಲದೂ ವೆಲೆನ್ಸ್ ಎಲೆಕ್ಟ್ರಾನ್ಸೇ ಕೌಂಟ್ ಮಾಡಬೇಕು. ಓಕೆ, ಇದನ್ನ ನೀವು ನಂಬರ್ ಆಫ್ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಬರ್ಕೊಳ್ಳಿ. ಓಕೆ, 2 ಹೈಡ್ರೋಜನ್ ಇದೆ, ವೆಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಹೈಡ್ರೋಜನ್ ಎಷ್ಟು 1 ಅಲ್ವಾ, ಪ್ಲಸ್ ಆಕ್ಸಿಜನ್ ಎಷ್ಟು 6, ಇಟ್ ವಿಲ್ ಬಿ 8. ಕಾರ್ಬನ್ ಎಷ್ಟು 4 ಪ್ಲಸ್ 2 ಆಕ್ಸಿಜನ್ ಇದೆ, ಆಕ್ಸಿಜನ್ ಎಷ್ಟು 6, ಇಟ್ ವಿಲ್ ಬಿ 16. 2 ಹೈಡ್ರೋಜನ್ ಇದೆ ಅಂತ ಗೊತ್ತು, ಬಟ್ ಏನಕ್ಕೆ ಹೈಡ್ರೋಜನ್ 1? ಬಿಕಾಸ್ 1s1, ಓನ್ಲಿ 1 ಎಲೆಕ್ಟ್ರಾನ್ ಇದೆ. ಆಕ್ಸಿಜನ್ ಏನಕ್ಕೆ 6? ಆಕ್ಸಿಜನ್ ಬಂದುಬಿಟ್ಟು 1s2, 2s2, 2p4, ಟೋಟಲಲ್ಲಿ 6 ಇದೆ. ಸೊ ಪ್ಲಸ್ 6. ಓಕೆ, ಕಾರ್ಬನ್ 1s2, 2s2, 2p2. ಸೊ ದ ಲಾಸ್ಟ್ ಔಟರ್ ಮೋಸ್ಟಲ್ಲಿ 4 ಇದೆ. ಸೊ 4 ಪ್ಲಸ್ 2 ಆಕ್ಸಿಜನ್ ಇದೆ, 6 ಬಂದುಬಿಟ್ಟು ಅಗೇನ್ ಆಕ್ಸಿಜನ್ದು. ಓಕೆ, ನೆಕ್ಸ್ಟ್, ಇಫ್ ಮಾಲಿಕ್ಯೂಲ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್, add electrons to the total valence electrons. If molecule is positively charged, subtract electron from the total electrons. For example, CO3 -2 ಇದೆ ಅಂತ ಅಂದ್ಕೊಳ್ಳಿ. ಹಾಗೆ ಟೇಕ್ ಸಮ್ ಎಕ್ಸಾಂಪಲ್ +1. ಓಕೆ, ಈ ಥರ ಇದ್ದಾಗ ಇಲ್ಲಿ ನೀವು ಫಸ್ಟ್ ಇದರದ್ದು ಟೋಟಲ್, ಇದು 2 ಸ್ಟೆಪ್ ಸಹ ಟೋಟಲ್ ಎಲೆಕ್ಟ್ರಾನ್ಸ್ ವೆಲೆನ್ಸ್ ಎಲೆಕ್ಟ್ರಾನ್ಸ್ನ ಕೌಂಟ್ ಮಾಡೋದಕ್ಕೆ, ಅಂದರೆ ಲೆವಿಸ್ ಡಾಟ್ ಸ್ಟ್ರಕ್ಚರ್ನ ಬರೆಯೋದಕ್ಕೆ ಟೋಟಲ್ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಬೇಕಲ್ವಾ, ಅಷ್ಟು ವೆಲೆನ್ಸ್ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡೋದಕ್ಕೆ ಇವೆರಡು ಇರೋದು. ಬಟ್ ಇಲ್ಲಿ ಅಯೋನಿಕ್ ಫಾರ್ಮಲ್ಲಿದ್ದಾಗ ಹೇಗೆ ಅಂತ ಈಗ ನೋಡೋದು. ಇದನ್ನು ನೀವು ಫಸ್ಟ್ ಬರ್ಕೋಬೇಕಾದ್ರೆ ಫಸ್ಟ್ CO3ಗೆ ಕೌಂಟ್ ಮಾಡಿ ಎಷ್ಟಿರುತ್ತೆ. C ಬಂದುಬಿಟ್ಟು 4 ಪ್ಲಸ್ 3 ಇದೆ, O ಎಷ್ಟಿದೆ 6 ಇದೆ. ಇಲ್ಲಿ ಮೈನಸ್ ಇದ್ದಾಗ ಏನು ಮಾಡಬೇಕು, ಮೈನಸ್ ಇದ್ದಾಗ ಆ್ಯಡ್ ಮಾಡಿ. ಎಷ್ಟು ಆ್ಯಡ್ ಮಾಡಿ? ಪ್ಲಸ್ 2 ಆ್ಯಡ್ ಮಾಡಿ, ಯಾಕಂದರೆ 2 ಇದೆ, 2 ಆ್ಯಡ್ ಮಾಡಿ. N ಎಷ್ಟು 5 ಪ್ಲಸ್ 4 ಆಕ್ಸಿಜನ್ ಹೈಡ್ರೋಜನ್ ಬಂದುಬಿಟ್ಟು 1 ಪ್ಲಸ್ ಇದ್ದಾಗ ಏನು ಮಾಡಬೇಕು, ಪಾಸಿಟಿವ್ಲಿ ಚಾರ್ಜ್ ಅಂದರೆ ಸಬ್ಸ್ಟ್ರಾಕ್ಟ್ ಎಲೆಕ್ಟ್ರಾನ್ಸ್. ಎಷ್ಟು ಎಲೆಕ್ಟ್ರಾನ್ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಇಲ್ಲಿ 1 ಇದೆ, ಸೊ ಸಬ್ಸ್ಟ್ರಾಕ್ಟ್ 1 ಎಲೆಕ್ಟ್ರಾನ್. ಇದು ಎಷ್ಟು ಬರುತ್ತೆ, ದಟ್ ಮಚ್ ವೆಲೆನ್ಸ್ ಎಲೆಕ್ಟ್ರಾನ್ಸ್ ರಿಕ್ವೈರ್ಡ್ ಟು ರೈಟ್ ದಿಸ್ ಲೆವಿಸ್ ಡಾಟ್ ಸ್ಟ್ರಕ್ಚರ್. ಓಕೆ, ಇಲ್ಲಿ ಎಷ್ಟು ಬರುತ್ತೆ, ದಟ್ ಮಚ್ ಎಲೆಕ್ಟ್ರಾನ್ಸ್ ಆರ್ ರಿಕ್ವೈರ್ಡ್ ಟು write the Lewis dot structure for this molecule. ಇಲ್ಲಿ ಏನಕ್ಕೆ ನಾವು ಆ್ಯಡ್ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ, ನಾನು ಹಿಂದಿನ ಕ್ಲಾಸ್ನಲ್ಲೇ ಹೇಳಿದ್ದೀನಲ್ವಾ. ಎಲೆಕ್ಟ್ರಾನ್ ಅಂದರೆ ಏನು, ಎಲೆಕ್ಟ್ರಾನ್ ಅಂದರೆ ನೆಗೆಟಿವಿಟಿ ಅಂತ ಫೀಲ್ ಮಾಡಿ. ಓಕೆ, ಇದನ್ನು ನೀವು ನೆಗೆಟಿವಿಟಿ ಅಂತ ಫೀಲ್ ಮಾಡಿ. ನೆಗೆಟಿವ್ ನಮಗೇನಾದ್ರೂ ನೆಗೆಟಿವಿಟಿ ಇಫ್ ಯು ಅಕ್ಸೆಪ್ಟ್ ಆರ್ ಇಫ್ ಯು ಆ್ಯಡ್ ವಿತ್ ಇನ್ ಅಸ್ ಅಂದರೆ ವಿಲ್ ಬಿಕಮ್ ನೆಗೆಟಿವ್ ಅಲ್ವಾ. ಸೊ the molecule also will become negative if it accept the electron. The opposite ಇದಕ್ಕೆ ಬರ್ಕೊಳ್ಳಿ, remove or lose, it will become positive. Okay, this is what we have to consider. ಇದನ್ನೇನಕ್ಕೆ ನಾನು ಈಗ 2 ಕ್ಲಾಸ್ನಲ್ಲಿ ರಿಪೀಟ್ ಮಾಡ್ತಿದ್ದೀನಿ ಅಂದರೆ ಬಿಕಾಸ್ ಇಟ್ ಹ್ಯಾಸ್ ದಟ್ ಮಚ್ ಇಂಪಾರ್ಟೆನ್ಸ್. ಓಕೆ, ಸಿ ಹಿಯರ್, ನೆಗೆಟಿವ್ ಯಾವಾಗ ನೆಗೆಟಿವ್ ಬಂದಿದೆ, ಆ್ಯಡ್ ಎಲೆಕ್ಟ್ರಾನ್, ಅದಕ್ಕೆ ನಾವಿಲ್ಲಿ ಆ್ಯಡ್ ಎಲೆಕ್ಟ್ರಾನ್ ಮಾಡೋದು. ರಿಮೂವ್ ಪಾಸಿಟಿವ್ ಯಾವಾಗಿರುತ್ತೆ, ಇಲ್ಲಿ ಇದು ಲಾಸ್ ಆದರೆ ಅಥವಾ ರಿಮೂವ್ ಆದರೆ, ಅದಕ್ಕೆ ನಾವಿಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇರೋದು. ಓಕೆ, ಥರ್ಡ್ ಒನ್, ಕೀಪ್ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಟ್ ದ ಸೆಂಟರ್. ಫಾರ್ ಎಕ್ಸಾಂಪಲ್ NF3 ಇದ್ದರೆ ಇದರಲ್ಲಿ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಯಾವುದು, ನೈಟ್ರೋಜನ್. ನೈಟ್ರೋಜನ್ನ ಸೆಂಟರಲ್ಲಿ ಪ್ಲೇಸ್ ಮಾಡಿ, ದ ರಿಮೇನಿಂಗ್ ಕಾರ್ನರ್ಗೆ ಪ್ಲೇಸ್ ಮಾಡಿ. ಓಕೆ, ಈ ಥರ ನೀವು ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ನ ಸೆಂಟ್ರಲ್ಲಿ ಪ್ಲೇಸ್ ಮಾಡಬೇಕು. ನಿಮಗೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ನಿಮಗೆ ಯಾವುದು ಗೊತ್ತಿಲ್ಲ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ ಈ ಕಾರ್ನರಲ್ಲಿ. ಓಕೆ, ಹಾಗೆ ಇಲ್ಲಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ, ಅಂದರೆ ಇಲ್ಲಿ ಇನ್ಕ್ರೀಸ್ ಇರುತ್ತೆ ಎಲೆಕ್ಟ್ರೋನೆಗೆಟಿವಿಟಿ, ಇಲ್ಲಿ ಡಿಕ್ರೀಸ್ ಇರುತ್ತೆ, ಇಲ್ಲೂ ಇನ್ಕ್ರೀಸ್ ಇರುತ್ತೆ, ಇಲ್ಲೂ ಇನ್ಕ್ರೀಸ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್
ಇಲ್ಲಿ ನೀವು ಇಲ್ಲಿ 2.04 ಇರುತ್ತೆ. ಕಾರ್ಬನ್ಗೆ ಕನ್ಸಿಡರ್ ಮಾಡಿದ್ರೆ 2.55 ಇರುತ್ತೆ. ನೈಟ್ರೋಜನ್ಗೆ ಕಂಪೇರ್ ಮಾಡಿದ್ರೆ 3.04, ಆಕ್ಸಿಜನ್ 3.44, ಇಲ್ಲಿ 3.98 ಇರುತ್ತೆ. ಓಕೆ, ಅಂದರೆ ಸಿ ಹಿಯರ್ ಈ ಕಡೆಯಿಂದ ಈ ಕಡೆ ನಿಮಗೆ ಇಲ್ಲಿ ಶಿಫ್ಟ್ ಆಗ್ತಾ ಎಲೆಕ್ಟ್ರೋನೆಗೆಟಿವಿಟಿ ಇದೆಲ್ಲ ಬಂದ್ಬಿಟ್ಟು ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿಸ್ ಆಟಮ್ಸ್. ಇಫ್ ಯು ಕಂಪೇರ್ ಕಾರ್ಬನ್ ವಿತ್ ನೈಟ್ರೋಜನ್, ಕಾರ್ಬನ್ದು ಲೀಸ್ಟ್ ಇದೆ, ಮೀನ್ಸ್ ಲೀಸ್ಟ್ ಬರಿಬೇಕಂದ್ರೆ ಒಂದು ವೇಳೆ ಓಕೆ ಲೀಸ್ಟ್ ಏನಾದರೂ ನೀವು ಬರಿಬೇಕಂದ್ರೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ನೀವು ಈ ಸೈಡಿಂದ ಈ ಸೈಡ್ ಬಂದರೆ ಯು ವಿಲ್ ಗೆಟ್ ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ. ಹಾಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸೋಡಿಯಂ ತಗೊಳ್ಳಿ, ಸೋಡಿಯಮ್ದು ಎಷ್ಟಿರುತ್ತೆ 0.93 ಇದೆ. ಪೊಟ್ಯಾಷಿಯಮ್ ಕೆ ಬಂದುಬಿಟ್ಟು 2 ಇದೆ. ಇದರಲ್ಲಿ ಸಿ ನಿಮಗೆ ಈ ಥರ ಇಲ್ಲಿ ಹೋಗ್ತಾ ಹೋಗ್ತಾ ಲೀಥಿಯಮ್ ಬಂದುಬಿಟ್ಟು 0.98 ಇದೆ. ಅಂದರೆ ಸಿ ನೀವು ಕೆಳಗಡೆ ಬರ್ತಾ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗ್ತಾ ಇದೆ. ಅಂದರೆ ಇಫ್ ಯು ಕಮ್ ಲೈಕ್ ದಿಸ್ ನಿಮಗಿಲ್ಲಿ ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ. ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ನಿಮಗೆ ಈ ಕಡೆಯಿಂದ ಈ ಕಡೆ ಬಂದರೆ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗುತ್ತೆ, ಮೇಲಿಂದ ಕೆಳಗಡೆ ಬಂದರೆ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗುತ್ತೆ. ನಿಮಗೇನಾದ್ರೂ ಈ ಆಟಮ್ದು ಫಾರ್ ಎಕ್ಸಾಂಪಲ್ ಈ ಆಟಮ್ದು ಯು ಹ್ಯಾವ್ ಟು ಕಂಪೇರ್ ದ ಎಲೆಕ್ಟ್ರೋನೆಗೆಟಿವಿಟಿ. ಅಂದರೆ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ, ಇದರಲ್ಲಿ ಜಾಸ್ತಿ ಇರುತ್ತೆ. ಏನಕ್ಕೆ ಸಿ ನಾವು ಮೇಲ್ಗಡೆಯಿಂದ ಕೆಳಗಡೆ ಬಂದರೆ ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಜಾಸ್ತಿ ಇರುತ್ತೆ, ಕೆಳಗಡೆ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇರುತ್ತೆ. ಓಕೆ, ಹಾಗೆ ಈಗ ನಮಗೆ ಇಲ್ಲಿ ಏನು ಹೇಳಿದೆ ನಾನೀಗ ನೈಟ್ರೋಜನ್ ಫ್ಲೋರಿನಲ್ಲಿ ಸಿ ಕಾರ್ಬನ್ ಬಂದುಬಿಟ್ಟು ನಮಗೆ ಈ ಕಡೆಯಿಂದ ಈ ಕಡೆ ಬರಬೇಕು. ಡೋಂಟ್ ಈ ಸ್ಟೇಜಲ್ಲಿ ನೀವು ನಂಬರ್ನ ನೆಗ್ಲೆಕ್ಟ್ ಮಾಡಿ, ಜಸ್ಟ್ ಕನ್ಸಿಡರ್ ಕಾನ್ಸೆಪ್ಟ್. ಈ ಕಡೆಯಿಂದ ಈ ಕಡೆ ಬಂದರೆ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಫ್ಲೋರಿನ್ ನಮಗೆ ಇಲ್ಲಿದೆ, ಕಾರ್ಬನ್ ಇಲ್ಲಿದೆ, ಸೊ ಫ್ಲೋರಿನ್ ಮೋಸ್ಟ್ ಇರುತ್ತೆ ಎಲೆಕ್ಟ್ರೋನೆಗೆಟಿವಿಟಿ. ಇಲ್ಲಿ ಮೇಲಿಂದ ಬಂದರೆ ಹೀಗಿರುತ್ತೆ. ಒಂದು ವೇಳೆ ನೀವು ಈ ಕಡೆಯಿಂದ ಹೀಗೆ ಹೋದರೆ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇರುತ್ತೆ, ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಓಕೆ, ದಿಸ್ ಈಸ್ ನಿಮಗಿದು ಸಿಂಪಲ್ ಹಿಂಟ್ ಹೇಗೆ ಎಲೆಕ್ಟ್ರೋನೆಗೆಟಿವಿಟಿನ ನೀವು ಕೌಂಟ್ ಮಾಡೋದು ಅಂತ. ಸೊ ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ನೀವೇನು ಬರ್ಕೊತೀರಾ ಮಿಡಲಲ್ಲಿ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ, ಸಿಂಗಲ್ ಬಾಂಡ್ ಡ್ರಾ ಮಾಡಿ. ಫಸ್ಟ್ ಈ ಥರ ಸಿಂಗಲ್ ಬಾಂಡ್ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಪ್ಲೀಟ್ ದ ಆಕ್ಟೇಟ್ ಬೈ ಆ್ಯಡಿಂಗ್ ಡಾಟ್. ನೆಕ್ಸ್ಟ್ ಇವಾಗ ಡಾಟ್ ಆ್ಯಡ್ ಮಾಡ್ತಾ ನೀವು ಆಕ್ಟೇಟ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಅದು ಎಲ್ಲಿಂದ, ಫ್ರಮ್ ಕಾರ್ನರಿಂದ, ಈ ಕಡೆ ಕಾರ್ನರಿಂದ ಈ ಕಡೆ ಕಾರ್ನರಿಂದ ಈ ಕಡೆ ಕಾರ್ನರಿಂದ, ಬಟ್ ಕಾರ್ನರಿಂದ ಸ್ಟಾರ್ಟ್ ಮಾಡಿ. ಓಕೆ, ಡೋಂಟ್ ಸ್ಟಾರ್ಟ್ ಫ್ರಮ್ ಸೆಂಟ್ರಲ್ ಆಟಮ್. ನೆಕ್ಸ್ಟ್ ಕಂಪ್ಲೀಟ್ ದ ಆಕ್ಟೇಟ್ ಆಫ್ ಸೆಂಟ್ರಲ್ ಆಟಮ್ ಬೈ ಆ್ಯಡಿಂಗ್ ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಟು ದ ಸೆಂಟ್ರಲ್ ಆಟಮ್. ಅಂದರೆ ನಿಮಗಿಲ್ಲೇನು ಎಲೆಕ್ಟ್ರಾನ್ಸ್ ನಿಮಗೆ ಟೋಟಲ್ ನಂಬರ್ ನೀವು ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿರ್ತೀರ ಅಲ್ವಾ, ಅದರಲ್ಲಿ ಯಾವುದು ಮಿಕ್ಕಿರುತ್ತೆ ಇಲ್ಲಿ ನೀವು ಫಿಲ್ ಮಾಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಿಕ್ಕಿರುತ್ತೆ ಎಲೆಕ್ಟ್ರಾನ್ಸ್ ಅಂತ. ದಟ್ ಮಿಕ್ಕಿರೋ ಎಲೆಕ್ಟ್ರಾನ್ಸ್ ಅಂದರೆ ಇಲ್ಲಿ ಯೂಸ್ಡ್ ಆಗಿರೋ ಎಲೆಕ್ಟ್ರಾನ್ಸ್ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಸಿಗುತ್ತೆ ಎಷ್ಟು ಅಂತ. ಆ ಎಲೆಕ್ಟ್ರಾನ್ಸ್ನ ನೀವು ಸೆಂಟ್ರಲ್ ಆಟಮ್ ಮೇಲೆ ಆ್ಯಡ್ ಮಾಡಿ. ನೆಕ್ಸ್ಟ್ ಇದಿನ್ನೂ ನಿಮಗೇನಾದ್ರೂ ಎಲ್ಲ ಆಕ್ಟೇಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಈ ಲೋನ್ ಪೇರ್ ಏನಿರುತ್ತೆ ಅದನ್ನು ಬಾಂಡ್ ಪೇರಾಗಿ ಕನ್ವರ್ಟ್ ಮಾಡಿ. ಓಕೆ, ನಿಮಗೆ ಇದು ಇವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಬೈ ಡೂಯಿಂಗ್ ದ ಕ್ಯಾಲ್ಕುಲೇಷನ್ ಇಟ್ ವಿಲ್ ಬಿ ಈಸಿ. ಲಾಸ್ಟಲ್ಲಿ ನೀವು ಫಾರ್ಮಲ್ ಚಾರ್ಜ್ ಆ್ಯಡ್ ಮಾಡಲೇಬೇಕು. ಅಟ್ಲೀಸ್ಟ್ ಲಾಸ್ಟಲ್ಲಿ ಚೆಕ್ ಮಾಡಬೇಕು ಫಾರ್ಮಲ್ ಚಾರ್ಜ್ ಆ್ಯಡ್ ಮಾಡೋದು. ಕೆಲವೊಂದಿಗೆ ಇದೆಲ್ಲ ಬೇಕಾಗ್ಬೋದು ಸ್ಟೆಪ್, ಕೆಲವೊಂದನ್ನ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೈಡ್ರೋಜನಲ್ಲಿ ನಿಮಗಿದೇನೋ ಚಾರ್ಜ್ ಇಲ್ಲ ಅಲ್ವಾ ಇದಕ್ಕೆ, ಸೊ ಇದನ್ನ ನೀವು ಸ್ಕಿಪ್ ಮಾಡಿಬಿಡ್ತೀರಾ. ಜಸ್ಟ್ ಕೌಂಟ್ ದ ಫಸ್ಟ್ ಒನ್ ಎಷ್ಟಿರುತ್ತೆ, 1s 1 ಇರುತ್ತೆ. ಸೊ ಟೋಟಲ್ 1 ಇರುತ್ತೆ ಅಲ್ವಾ, 1s 1 ಇರುತ್ತೆ, 1 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಇಂಟು 2 ಇದೆ. ಸೊ ಇಟ್ ವಿಲ್ ಬಿ ಟೋಟಲ್ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ ಟೋಟಲ್, ರೈಟ್. ನೆಕ್ಸ್ಟ್ ಏನು ಮಾಡಿ, ಇಲ್ಲಿ ಇದು ಇರೋದೇ 2 ಹೈಡ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಮೀನ್ಸ್ ಈ ಥರ ಬರ್ಕೊಳ್ಳಿ, ಇರೋದೇ 2 ಅಲ್ಲ. ಸೊ ನೆಕ್ಸ್ಟ್ ಡ್ರಾ ದ ಸಿಂಗಲ್ ಲೈನ್. ಓಕೆ, ನೆಕ್ಸ್ಟ್ ಕಂಪ್ಲೀಟ್ ದ ಆಕ್ಟೇಟ್. ಹೈಡ್ರೋಜನ್ ಎಷ್ಟು ರೀಚ್ ಆಗಬೇಕು, ಆ್ಯಕ್ಚುಲಿ ಇರೋದೇ ಇದು ಹೀಲಿಯಂ ರೀಚ್ ಆಗುತ್ತೆ ಅಲ್ವಾ. ಸೊ ಟೋಟಲ್ ರೀಚ್ ಆದರೆ ಇಟ್ ವಿಲ್ ಬಿ ಸ್ಟೇಬಲ್. ಸಿ ಹೈಡ್ರೋಜನ್ ಇಲ್ಲಿ 1 ಇದೆ 2 ಇದೆ, ಇಟ್ ಈಸ್ ಕಂಪ್ಲೀಟೆಡ್. ಇಲ್ಲಿ 1 ಇದೆ 2 ಇದೆ, ಇಟ್ ಈಸ್ ಕಂಪ್ಲೀಟೆಡ್. ಇಲ್ಲೇ ಇದು ಆಲ್ರೆಡಿ ಫುಲ್ ಫಾರ್ಮ್ ಆಗಿಬಿಟ್ಟಿದೆ, NF3. ಓಕೆ, NF3ಗೆ ಲೆವಿಸ್ ಸ್ಟ್ರಕ್ಚರ್ನ ಬರೀರಿ. ಇಲ್ಲಿ NF3 N ಏನಾಗುತ್ತೆ,
1s2 2s2 2p 3. ಎಫ್ ಎಷ್ಟಿದೆ 1s2 2s2 2p 5. ಇಲ್ಲಿ ಟೋಟಲ್ ಆಗಿ 5 ಇದೆ, ಇಲ್ಲಿ ಟೋಟಲ್ ಆಗಿ 7 ಇದೆ. ಓಕೆ, ಸೊ ಈ n ಬಂದುಬಿಟ್ಟು ಟೋಟಲ್ ವೇಲೆನ್ಸಿ ಎಲೆಕ್ಟ್ರಾನ್, ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ ಬಂದುಬಿಟ್ಟು 5 ಪ್ಲಸ್ 3 ಇಂಟು 7 ವಿಲ್ ಬಿ 26. ನೆಕ್ಸ್ಟ್ ಈ n ಸೆಂಟ್ರಲ್ಲಿ ಪ್ಲೇಸ್ ಮಾಡಿ, ಇದನ್ನು ಕಾರ್ನರಲ್ಲಿ ಪ್ಲೇಸ್ ಮಾಡಿ. ಓಕೆ, ನೆಕ್ಸ್ಟ್ ರೈಟ್ ದ ಸಿಂಗಲ್ ಬಾಂಡ್ ಫಸ್ಟ್. ನೆಕ್ಸ್ಟ್ ಇವಾಗ ಆಕ್ಟೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಫ್ರಮ್ ಕಾರ್ನರ್. ಇಲ್ಲಿ ಎಷ್ಟಿದೆ 2 ಇದೆ, ಸೊ 3 4 5 6 7 8 ಇದು ಕಂಪ್ಲೀಟ್ ಆಯ್ತಲ್ವಾ. 2 3 4 5 6 7 8. ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಆಲ್ರೆಡಿ 2 electrons 2 3 4 5 6 7 8 ಅಲ್ವಾ. ಸೊ ಇದೆಲ್ಲದನ್ನು ಈಗ ಕಾರ್ನರಲ್ಲಿ ಆಕ್ಟೇಟ್ ಕಂಪ್ಲೀಟ್ ಆಗಿದೆ. ಮತ್ತು ಇದನ್ನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಡಿ. ಓಕೆ, ಆಕ್ಟೇಟ್ ಕಂಪ್ಲೀಟ್ ಆಗಿದೆ. ಇವಾಗ ಸೆಂಟ್ರಲ್ ಆಟಮ್ಗೆ ಬನ್ನಿ. ಸೆಂಟ್ರಲ್ ಆಟಮ್ಗೆ ಫಸ್ಟು ರಿಮೇನಿಂಗ್ ಎಷ್ಟಿದೆ ಅದನ್ನು ಆ್ಯಡ್ ಮಾಡಿ. ರಿಮೇನಿಂಗ್ ಈಗ 26 ಇತ್ತು. 1 2 3 4 5 6 6 6 ಎಷ್ಟಾಯಿತು? 6 ಇದೆ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ. 18 19 20 21 22 23 24. ಸೊ ಇಲ್ಲಿ ಯೂಸ್ಡ್ ಬಂದುಬಿಟ್ಟು 24 ಆಗಿದೆ. ನಮಗೆ ರಿಮೇನಿಂಗ್ ಎಷ್ಟಿದೆ? 26 ಮೈನಸ್ 24, ರಿಮೇನಿಂಗ್ ಬಂದುಬಿಟ್ಟು 2 ಇದೆ. ಈ 2 ಎಲೆಕ್ಟ್ರಾನ್ನ ಈ ಸೆಂಟ್ರಲ್ ಆಟಮ್ ಮೇಲೆ ಇದನ್ನು ಶಿಫ್ಟ್ ಮಾಡಿ. ಓಕೆ, ಇದನ್ನು ಇಲ್ಲಿ ಆ್ಯಡ್ ಮಾಡಿ. ಸಿ 1 2 3 4 5 6 7 8. ಇವಾಗಿದು ಆಕ್ಟೇಟ್ನ ಕಂಪ್ಲೀಟ್ ಮಾಡಿದೆ. ದಿಸ್ ಈಸ್ ದ ಲೆವಿಸ್-ಸ್ಟ್ರಕ್ಚರ್ ಸ್ಟ್ರಕ್ಚರ್ ಫಾರ್ NF3. ನೀವು ಇಲ್ಲಿ ಫಾರ್ಮಲ್ ಚಾರ್ಜ್ ಕೂಡ ಚೆಕ್ ಮಾಡ್ಬೋದು. ಇಟ್ ಈಸ್ ಎಲ್ಲದಕ್ಕೂ ಫಾರ್ಮಲ್ ಚಾರ್ಜ್ ಬಂದುಬಿಟ್ಟು ಇಲ್ಲಿ 0 ಇರುತ್ತೆ. ಯು ಕ್ಯಾನ್ ಚೆಕ್. ನೆಕ್ಸ್ಟ್ ರೈಟ್ ದ ಲೆವಿಸ್-ಸ್ಟ್ರಕ್ಚರ್ ಸ್ಟ್ರಕ್ಚರ್ ಫಾರ್ O3. O3ಗೆ ನೀವು ಲೆವಿಸ್-ಸ್ಟ್ರಕ್ಚರ್ ಸ್ಟ್ರಕ್ಚರ್ ಬರೆದ್ರೆ ಹೇಗಿರುತ್ತೆ? ಫಸ್ಟ್ ನೀವೇನು ಮಾಡಿ, ಟೋಟಲ್ ನಂಬರ್ ಎಷ್ಟು ಬೇಕು ನಿಮಗೆ? ಇಲ್ಲಿ 6 ಅಲ್ವಾ ಇರೋದು, ಇಂಟು 3. 6 ವೇಲೆನ್ಸ್ ಎಲೆಕ್ಟ್ರಾನ್ ಬಂದುಬಿಟ್ಟು 6 ಇಂಡಿವಿಜುವಲ್ ಆಟಮಲ್ಲಿ 3 ಇದೆ. ನಿಮಗೆ ಟೋಟಲ್ 18 ಬೇಕು. ಓಕೆ, ಫಸ್ಟ್ ಇದನ್ನು ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ರೈಟ್ ದ ಸಿಂಗಲ್ ಬಾಂಡ್ ಫಸ್ಟ್. ನೆಕ್ಸ್ಟ್ ಆಕ್ಟೇಟ್ ಕಂಪ್ಲೀಟ್ ಮಾಡಿ. 1 2 3 4 5 6 7 8 ಇದೆ, ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈ ಕಾರ್ನರ್ ಬನ್ನಿ. 1 2 3 4 5 6 ರೈಟ್ 7 8 ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಲ್ಲಿ ರಿಮೇನಿಂಗ್ ಕೌಂಟ್ ಮಾಡಿ ಇವಾಗ ಎಷ್ಟಿದೆ ಅಂತ. ಸಿ ಇಲ್ಲಿ 6 7 8 8 ಎಷ್ಟಿದೆ? ಟೋಟಲ್ ನಿಮಗೆ 16 ಯೂಸ್ ಆಗಿದೆ. ಓಕೆ, ಯೂಸ್ಡ್ 16. ರಿಮೇನಿಂಗ್ ಎಷ್ಟು? 2 ಅಲ್ವಾ. ಸೊ ನಿಮಗೆ ರಿಮೇನಿಂಗ್ ಬಂದುಬಿಟ್ಟು 2. ಈ 2ನ ಇಲ್ಲೇ ಆ್ಯಡ್ ಮಾಡಿ. ಇವಾಗ ಕೌಂಟ್ ಮಾಡಿ ಎಷ್ಟಾಗಿದೆ. 1 2 3 4 5 6 ಆಗಿದೆ ಸೆಂಟ್ರಲ್ ಆಟಮ್ದು. ಸ್ಟಿಲ್ ಇಟ್ ನೀಡ್ಸ್ 2 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಏನು ಮಾಡಿ, ಈ ಲೋನ್ ಪೇರ್ ಏನಿದೆ ಇದನ್ನು ಬಾಂಡಿಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಮೀನ್ಸ್ ಈ ಲೋನ್ ಪೇರ್ ಆದ್ರೂ ಶಿಫ್ಟ್ ಮಾಡಿ, ಈ ಲೋನ್ ಪೇರ್ ಆದ್ರೂ ಶಿಫ್ಟ್ ಮಾಡಿ. ಓಕೆ, ಮೀನ್ಸ್ 2 electrons ಮೀನ್ಸ್ 1 ಬಾಂಡ್ ಅಲ್ವಾ. ಸೊ ಟೇಕ್ ದೀಸ್ 2 electrons. ಓಕೆ, ಶಿಫ್ಟ್ ಹಿಯರ್. ಇವಾಗ ಇದು ಕಂಪ್ಲೀಟ್ ಲೆವಿಸ್ ಸ್ಟ್ರಕ್ಚರ್ ಆಗಿಲ್ಲ ಇನ್ನು. ಇವಾಗ ನೀವಿನ್ನೂ ಏನು ಮಾಡಬೇಕು, ಇದಕ್ಕೆ ಫಾರ್ಮಲ್ ಚಾರ್ಜ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಈ ಹಿಂದೆ ಫಾರ್ಮಲ್ ಚಾರ್ಜ್ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳಿದ್ದೀನಲ್ವ, ಅದಕ್ಕೆ ಹೇಳಿದ್ದು. ಇವಾಗ ನೀವು ಇದಕ್ಕೆ ಫಾರ್ಮಲ್ ಚಾರ್ಜ್ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ ಪ್ಲಸ್, ಇಟ್ ವಿಲ್ ಬಿ ಮೈನಸ್, ಇಟ್ ವಿಲ್ ಬಿ 0. ಓಕೆ, ಈ ರೀತಿ ಇದು ಫೈನಲ್ ಕಂಪ್ಲೀಟ್ ಲೆವಿಸ್ ಸ್ಟ್ರಕ್ಚರ್. ನೆಕ್ಸ್ಟ್ NO2 ಮೈನಸ್. ಸಿ ಇವಾಗ ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜ್ ಇದ್ದಾಗ ಫಸ್ಟ್ ಎಲೆಕ್ಟ್ರಾನ್ಸ್ನ ಹೇಗೆ ಕೌಂಟ್ ಮಾಡಬೇಕು? ನೈಟ್ರೋಜನ್ದು 5 ಪ್ಲಸ್ 2 ಇಂಟು 6 ಮೈನಸ್ ಇದ್ದರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಆ್ಯಡ್ ದ ಎಲೆಕ್ಟ್ರಾನ್ಸ್. ಎಷ್ಟು ಎಲೆಕ್ಟ್ ಮಾಡಬೇಕು? 1 ಎಲೆಕ್ಟ್ರಾನ್ ಆ್ಯಡ್ ಮಾಡಬೇಕು. ಇಫ್ ವಿ ಆ್ಯಡ್ ದ ಎಲೆಕ್ಟ್ರಾನ್ ಇಟ್ ವಿಲ್ ಬಿ 18. ಇಟ್ ಈಸ್ ದ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್. ಓಕೆ, ಇನ್ನು ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಟೋಟಲ್ ಆರ್ ಎಲ್ಸ್ ಎಲ್ಲದನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸೇ ಎಲ್ಲ ಇಲ್ಲಿ ಕೌಂಟ್ ಮಾಡ್ತಾ ಇರೋದು. ಆರ್ ಎಲ್ಸ್ ರೈಟ್ ಇಟ್ ಆಸ್ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಮತ್ತೆ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಕೀಪ್ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಇನ್ ದ ಸೆಂಟರ್. ಇದು ಯಾವುದು? ಲೀಸ್ಟ್ ನೈಟ್ರೋಜನ್ ಅಲ್ವಾ, ಆಕ್ಸಿಜನ್ ಆಕ್ಸಿಜನ್. ಓಕೆ, ಇವಾಗ ಫಸ್ಟ್ ಡ್ರಾ ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಆದಮೇಲೆ ಇದನ್ನು ಫಿಲ್ ಮಾಡಿ. 1 2 ಇದೆ, 3 4 5 6 7 8. ಇಲ್ಲಿ ಈ ಕಾರ್ನರ್ 1
2 ಇದೆ, 3 4 5 6 7 8. ಇವಾಗ ಇದು ಕಂಪ್ಲೀಟ್ ಆಕ್ಟೇಟ್ ಆಯಿತು ಅಟ್ ದ ಕಾರ್ನರ್. ರಿಮೈನಿಂಗ್ ಎಷ್ಟಾಯಿತು ಇಲ್ಲಿ ಕೌಂಟ್ ಮಾಡಿ, ಅದನ್ನು ಇಲ್ಲಿ ಆ್ಯಡ್ ಮಾಡಿ. ರಿಮೈನಿಂಗ್ ಹೇಗೆ ಬರೆಯೋದು? ಎಷ್ಟು ಕೌಂಟ್ ಆಗಿದೆ, ಎಷ್ಟು ಯೂಸ್ ಆಗಿದೆ? 1 2 6 8 8 16 ಯೂಸ್ ಆಗಿದೆ ಅಲ್ವಾ. ಯೂಸ್ಡ್ ಬಂದುಬಿಟ್ಟು 16. ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 2 ರಿಮೈನಿಂಗ್ನ ಇಲ್ಲಿ ಆ್ಯಡ್ ಮಾಡಿ. ಕೌಂಟ್ ದ ಸೆಂಟ್ರಲ್ ಆಟಮ್ ಇವಾಗ 1 2 3 4 5 6 ಅಲ್ವಾ. ಇದಿನ್ನೂ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಸೆಂಟ್ರಲ್ ಆಟಮ್ಗೆ ಏನು ಮಾಡಬೇಕು? ನೆಕ್ಸ್ಟು ಈ ಲೋನ್ ಪೇರ್ನ ಇಲ್ಲಿ ಶಿಫ್ಟ್ ಮಾಡಿ, ಈ ಲೋನ್ ಪೇರ್ನ ಇಲ್ಲಿ ಶಿಫ್ಟ್ ಮಾಡಿ. ಇವಾಗ 1 2 3 4 5 6 7 8 ಸೆಂಟ್ರಲ್ದು ಕಂಪ್ಲೀಟ್ ಆಗಿದೆ. ಇದು ಶಿಫ್ಟ್ ಮಾಡಿದ್ರೆ ಇದು 1 2 3 4 ಇದು 4 8 ಇರುತ್ತೆ. ಓಕೆ, ದಿಸ್ ಈಸ್ ದ ಲೆವಿಸ್ ಡಾಟ್ ಸ್ಟ್ರಕ್ಚರ್. ಇವಾಗ ಏನು ಮಾಡಬೇಕು? ಈ ಟೋಟಲ್ಗೆ, ಓಕೆ, ಈ ಟೋಟಲ್ಗೆ ಯು ಹ್ಯಾವ್ ಟು ಪುಟ್ ದ ಮೈನಸ್ ಚಾರ್ಜ್, ಬಿಕಾಸ್ ನೀವು ಇಲ್ಲಿ ಮೈನಸ್ ಬರೀತಿರೋದಲ್ವ. ಯು ಹ್ಯಾವ್ ಟು ಪುಟ್ ದ ಮೈನಸ್ ಚಾರ್ಜ್. ಇಲ್ಲಿ ಟೋಟಲ್ ಈ ಸ್ಟ್ರಕ್ಚರ್ಗೆ ನಾವು ಮೈನಸ್ ಬರಿತಾ ಇದ್ದೀವಿ. ಏನಕ್ಕಂದರೆ ಇಲ್ಲಿ ಈ ಟೋಟಲ್ ಮಾಲಿಕ್ಯೂಲ್ಗೆ ನೆಗೆಟಿವ್ ಚಾರ್ಜ್ ಇರೋದಲ್ವ, ಅದಕ್ಕೆ ನಾವು ಇಲ್ಲಿ ಟೋಟಲ್ ಸ್ಟ್ರಕ್ಚರ್ಗೆ ನೆಗೆಟಿವ್ ಚಾರ್ಜ್ ಬರಿತಾ ಇದ್ದೀವಿ. ಒಂದು ವೇಳೆ ನೀವು ಫಾರ್ಮಲ್ ಚಾರ್ಜ್ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ, ಫಾರ್ಮಲ್ ಚಾರ್ಜ್ ನೈಟ್ರೋಜನ್ಗೆ ಏನಾಗುತ್ತೆ? ನೈಟ್ರೋಜನ್ ಬಂದುಬಿಟ್ಟು 5 ಮೈನಸ್ ಲೋನ್ ಪೇರ್ ಎಷ್ಟಿದೆ? 2 ಇದೆ, ಮೈನಸ್ ಆಫ್ ಇಂಟು 1 2 3 4 5 6 6 3 5 0 ಬರುತ್ತೆ ಅಲ್ವಾ. ಸೊ 0, ಇಲ್ಲೂ ಅಷ್ಟೇ 0 ಇರುತ್ತೆ, ಇಲ್ಲೂ 0 ಇರುತ್ತೆ. ಅದಕ್ಕೆ ನಾವಿಲ್ಲಿ ಏನು ಚಾರ್ಜ್ ಬರೋದಿಲ್ಲ. ಓನ್ಲಿ ದ ಟೋಟಲ್ ಏನು ಸ್ಟ್ರಕ್ಚರ್ಗೆ ಚಾರ್ಜ್ ಇರುತ್ತೆ, ದಿಸ್ ಮೈನಸ್ ಚಾರ್ಜ್ ವಿಲ್ ಪುಟ್ ಹಿಯರ್. ನೆಕ್ಸ್ಟ್ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಫಾರ್ CO3 2-. ಇಲ್ಲಿ ಫಸ್ಟ್ ಕೌಂಟ್ ಮಾಡಿದ್ರೆ 4 ಬಂದುಬಿಟ್ಟು ಕಾರ್ಬನ್ದು, ಪ್ಲಸ್ 3 × 6 -2 ಇದೆ, ಅದಕ್ಕೆ ನಾವಿಲ್ಲಿ ಪ್ಲಸ್ 2ನ ಆ್ಯಡ್ ಮಾಡಬೇಕು. ರೈಟ್, ಇಟ್ ವಿಲ್ ಬಿ ಟೋಟಲ್ 24. ನೆಕ್ಸ್ಟ್ ಕಾರ್ಬನ್ನ ಸೆಂಟ್ರಲ್ ಆಟಮ್ ಮಾಡಿ O O O. ನೆಕ್ಸ್ಟ್ ರೈಟ್ ದ ಸಿಂಗಲ್ ಬಾಂಡ್. ಓಕೆ, ಇವಾಗ ಆಕ್ಟೇಟ್ ಕಂಪ್ಲೀಟ್ ಮಾಡಿ. 1 2 3 4 5 6 ಇಲ್ಲಿ 2 ಇದೆ ಅಲ್ವಾ. 1 2 3 4 5 6 1 2 3 4 5 6 ಅಲ್ವಾ. ಇವಾಗ ಈ ಕಾರ್ನರ್ದು ಆಟಮ್ ಏನಿದೆ ಇದು ಕಂಪ್ಲೀಟ್ ಆಗಿದೆ. ಇಲ್ಲಿ ಚೆಕ್ ಮಾಡಿ, ಇದು ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಟೋಟಲ್ ಎಷ್ಟು ಯೂಸ್ ಆಗಿದೆ? ಇಲ್ಲಿ ಟೋಟಲ್ ಆಲ್ರೆಡಿ 24 ಯೂಸ್ ಆಗಿಬಿಟ್ಟಿದೆ. ಯೂಸ್ಡ್ ಬಂದುಬಿಟ್ಟು ಇಲ್ಲಿ 24. ಸೊ ಮೈನಸ್ ಮಾಡಿದ್ರೆ ವಿಲ್ ಬಿ ನಾಟ್ ಹ್ಯಾವಿಂಗ್ ಎಲೆಕ್ಟ್ರಾನ್ಸ್. ಆವಾಗ ಏನು ಮಾಡಿ? ಈ ಲೋನ್ ಪೇರ್ ಏನಿರುತ್ತೆ ಇದನ್ನ ಕನ್ವರ್ಟ್ ಮಾಡಿ. ಕನ್ವರ್ಟ್ ದಿಸ್ ಲೋನ್ ಪೇರ್. ಫಸ್ಟ್ ಯಾವುದಾದ್ರೂ ಲೋನ್ ಪೇರ್ ಕನ್ವರ್ಟ್ ಮಾಡಿ, ಇದಕ್ಕೆ ಕನ್ವರ್ಟ್ ಮಾಡಿ. ಓಕೆ, ಇವಾಗ ದಿಸ್ ಈಸ್ ಆಲ್ಸೋ ಕಂಪ್ಲೀಟೆಡ್ ದ ಆಕ್ಟೇಟ್ ಅಲ್ವಾ. ನಾವು ಪುಟ್ ದ ಹೋಲ್ ಚಾರ್ಜ್. ಹೋಲ್ ಎಷ್ಟಿದೆ? 2- ಇದೆ. 2- ಬಂದುಬಿಟ್ಟು ಇದಕ್ಕೆ ಚಾರ್ಜ್ ಇರುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ದ ಫಾರ್ಮಲ್ ಚಾರ್ಜ್ ವಿತಿನ್ ದ ಆಟಮ್ಸ್ ಅಂದರೆ ಇಲ್ಲಿ ಇಟ್ ವಿಲ್ ಬಿ 0 ಇರುತ್ತೆ. ನೆಕ್ಸ್ಟ್ HNO3. HNO3 ಏನು ಬರುತ್ತೆ? H1 ಅಲ್ವಾ. ಇದು ಹೇಗಿರುತ್ತೆ? H + N + O3. ವಿ ಹ್ಯಾವ್ ಟು ಕಂಪ್ಲೀಟ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಅಲ್ವಾ. H ಎಷ್ಟಿದೆ? 1. N ಎಷ್ಟಿದೆ? 5 + 3 × ಆಕ್ಸಿಜನ್ದು 6. ಇಟ್ ವಿಲ್ ಬಿ 24 ಅಲ್ವಾ. ಟೋಟಲ್ 24 ಇದೆ ಈ ಟೋಟಲ್ ಎಲೆಕ್ಟ್ರಾನ್. ಈಗ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ನ ಸೆಂಟರಲ್ಲಿ ಇಟ್ಕೊಳ್ಳಿ. ಆಕ್ಸಿಜನ್ ಆಕ್ಸಿಜನ್ ಆಕ್ಸಿಜನ್. ರಿಮೆಂಬರ್ H ಯಾವಾಗಲೂ ಫುಲ್ ಟರ್ಮಿನಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ OH CH3OH ಅಂದರೆ OH ಯಾವಾಗಲೂ H ಬಂದುಬಿಟ್ಟು O ಆದಮೇಲೆ ಬರೋದು. ಓಕೆ, ನೆಕ್ಸ್ಟ್ ಪುಟ್ ಸಿಂಗಲ್ ಬಾಂಡ್. ಎಲ್ಲದಕ್ಕೂ ಸಿಂಗಲ್ ಬಾಂಡ್ ಆಯಿತು. ಸಿಂಗಲ್ ಬಾಂಡ್ ಆದಮೇಲೆ ಟ್ರೈ ಟು ಆಕ್ಟೇಟ್ ಫ್ರಮ್ ದ ಕಾರ್ನರ್. ಇಲ್ಲಿ H ಎಷ್ಟಿದೆ? 1 2. ಇಟ್ ಈಸ್ ಸ್ಯಾಟಿಸ್ಫೈಡ್ ಆಗಿದೆ. ಇಲ್ಲಿ 4 ಇದೆ, 3 4 5 6 ಇದು 8 ಆಯ್ತು. ಈಗ ನೆಕ್ಸ್ಟ್ ಇಲ್ಲಿ 1 2 3 4 5 6 7 8 ಅಲ್ವಾ. ಇಲ್ಲಿ 1 2 3 4 5 6 7 8 ಅಲ್ವಾ. ಈ ರೀತಿ ಇದು. ಈಗ ನಾವು ಕಾರ್ನರಲ್ಲಿ ಆಕ್ಟೇಟ್ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಎಷ್ಟು ಯೂಸ್ ಆಗಿದೆ ಅದನ್ನು ಕೌಂಟ್ ಮಾಡಿ. ಯೂಸ್ಡು ಇಲ್ಲಿ ಟೋಟಲ್ ಅಲ್ವಾ ಇದು, ದಿಸ್ ಈಸ್ ದ ಟೋಟಲ್. ಇಲ್ಲಿ ಯೂಸ್ಡ್ ಎಷ್ಟು ಯೂಸ್ ಮಾಡಿದ್ದೀವಿ? 8 8 8 ಟೋಟಲ್ 24 ಯೂಸ್ ಆಗಿದೆ. ಓಕೆ, ಇಲ್ಲಿ ರಿಮೈನಿಂಗ್ ಇಲ್ಲ. ಸೊ ಕನ್ವರ್ಟ್ ದ ಲೋನ್ ಪೇರ್ ಟು ಬಾಂಡ್. ನಾವು ಈ ಲೋನ್ ಪೇರ್ನ ಇಲ್ಲಿ ಬಾಂಡಾಗಿ ಕನ್ವರ್ಟ್ ಮಾಡಿ. ಸೊ ಇವಾಗ 1 2 3 4 5 6 7 8 ಆಯಿತಾ. ಈ ನೈಟ್ರೋಜನ್ ಸಹ ಆಕ್ಟೇಟ್ ಫಾರ್ಮ್ ಆಗಿದೆ. ಇವಾಗ ಒಂದ್ಸಲ ಫಾರ್ಮಲ್ ಚಾರ್ಜ್ ಕೌಂಟ್ ಮಾಡಿ ಎಷ್ಟಾಗಿದೆ ಅಂತ ಹೇಳಿ. ಫಾರ್ಮಲ್ ಚಾರ್ಜ್ ನಾನು ಹಿಂದೆ ಕ್ಯಾಲ್ಕುಲೇಟ್ ಮಾಡೋದು ಹೇಳಿದ್ದೀನಲ್ವ.
ಸೊ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಇಲ್ಲಿ ಎನ್ಗೆ ಪ್ಲಸ್ ಬರುತ್ತೆ, ಈ ಆಕ್ಸಿಜನ್ಗೆ ಮೈನಸ್ ಬರುತ್ತೆ. ದಿಸ್ ವಿಲ್ ಬಿ ದ ಲಿವಿಸ್ಡಾಸ್ ಸ್ಟ್ರಕ್ಚರ್ ಫಾರ್ HNO3. ಲಿವಿಸ್ಡಾಸ್ ಸ್ಟ್ರಕ್ಚರ್ ಫಾರ್ ಕಾರ್ಬನ್ ಮೊನಾಕ್ಸೈಡ್ ಏನಾಗುತ್ತೆ? ಕಾರ್ಬನ್ ಬಂದುಬಿಟ್ಟು 4 ಪ್ಲಸ್ ಆಕ್ಸಿಜನ್ 6, ಟೋಟಲ್ ವಿಲ್ ಬಿ 10 ಅಲ್ವಾ? ಟೋಟಲ್ ವಿಲ್ ಬಿ 10. ಇವಾಗ CO ಫಸ್ಟ್ ಸಿಂಗಲ್ ಬಾಂಡ್ ಆ್ಯಡ್ ಮಾಡಿ. ನೆಕ್ಸ್ಟ್ 1 2 3 4 8 ಆಯ್ತಲ್ವಾ? ರಿಮೈನಿಂಗ್ ಎಷ್ಟು ಫಸ್ಟ್ ಕೌಂಟ್ ಮಾಡಿ. 1 2 3 4 5 6 7 8 ಯುಟಿಲೈಸ್ ಆಗಿದೆ, 8 ಯೂಸ್ ಆಗಿದೆ. ರಿಮೈನಿಂಗ್ ಎಷ್ಟು? 2. ಪುಟ್ 2 ಹಿಯರ್. ಓಕೆ, ಬಟ್ ಕಾರ್ಬನ್ ಇಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ, ಇದಕ್ಕೆ ಇನ್ನು 8 ಬಂದಿಲ್ಲ. ಅದಕ್ಕೆ ಏನು ಮಾಡಿ, ಕನ್ವರ್ಟ್ ದಿಸ್ 2 ಲೋನ್ ಪೇರ್ ಟು ಬಾಂಡ್ ಪೇರ್. ಓಕೆ, ನಾವು 6 2 8 ಇದಾಗಿದೆ, ಇದು 2 6 ಇದು 8 ಆಗಿದೆ. ದಿಸ್ ಈಸ್ ದ ಕಂಪ್ಲೀಟ್ ಸ್ಟ್ರಕ್ಚರ್ ಫಾರ್ ಕಾರ್ಬನ್ ಮೊನಾಕ್ಸೈಡ್. ನೆಕ್ಸ್ಟ್, ಡ್ರಾ ದ Lewis ಸ್ಟ್ರಕ್ಚರ್ ಫಾರ್ ದ ಫಾಲೋಯಿಂಗ್ ಮಾಲಿಕ್ಯೂಲ್ಸ್ ಆ್ಯಂಡ್ ಅಯಾನ್ಸ್. ಫಸ್ಟ್ ಒನ್ H2S ಕೊಟ್ಟಿದ್ದಾರೆ, ರೈಟ್? H2S ಏನಾಗುತ್ತೆ? 1S 1 ಇದೆ, ಇದು 1 3S2 3P4 ಬರುತ್ತೆ. ಸೊ 1 ಪ್ಲಸ್ 6 ವಿಲ್ ಬಿ 8. ಟೋಟಲ್ ಬಂದುಬಿಟ್ಟು 8. ಎಸ್ ಈ ರೀತಿ ಬರುತ್ತೆ ಅಲ್ವಾ? ನೀವು ಕಾರ್ನರ್ ಮಾಡಿ ಸಿಂಗಲ್ ಬಾಂಡ್ ಬರೆದ್ರೆ ಹೆಚ್ಚು ಸ್ಯಾಟಿಸ್ಫೈ ಆಗಿದೆ ಆಲ್ರೆಡಿ, ಇದು ಸ್ಯಾಟಿಸ್ಫೈ ಆಗಿದೆ ಆಲ್ರೆಡಿ. ಸೊ ರಿಮೈನಿಂಗ್ ಎಷ್ಟಿದೆ? ಹೆಚ್ಚಲ್ಲಿ 1 2 3 4 ರಿಮೈನಿಂಗ್ ಇರೋದು ಅಲ್ವಾ? ಬಿಕಾಸ್ 4 ಯೂಸ್ ಆಗಿದೆ, ಅದಕ್ಕೆ 4 ರಿಮೈನಿಂಗ್ ಇದೆ. ಈ 4ನ ಇಲ್ಲಿ ಫಿಲ್ ಮಾಡಿ. 1 2 3 4. ಸಿ ಇದು ಇವಾಗ ಇದು ಸಹ ಆಕ್ಟೇಟ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಏನೂ ಫಾರ್ಮಲ್ ಚಾರ್ಜ್ ಕ್ಯಾರಿ ಆಗೋಲ್ಲ. ಸೊ ಇಟ್ ಈಸ್ ದ ಫೈನಲ್ ಲಿವಿಸ್ಡಾಸ್ ಸ್ಟ್ರಕ್ಚರ್ ಫಾರ್ H2S. ನೆಕ್ಸ್ಟ್ SiCl4. Siದು ಎಷ್ಟು ಬರುತ್ತೆ? Si ಲಾಸ್ಟ್ ಬಂದುಬಿಟ್ಟು ಲಾಸ್ಟ್ ಶೆಲ್ದಷ್ಟೇ ಬರಿತೀನಿ, 3P2. Cl ಬಂದುಬಿಟ್ಟು ಇದು P5, ಇಲ್ಲಿ 7 ಇರುತ್ತೆ ಲಾಸ್ಟ್ ಶೆಲ್ಲಲ್ಲಿ, ಇದು ಬಂದುಬಿಟ್ಟು 4 ಇರುತ್ತೆ ಲಾಸ್ಟ್ ಶೆಲ್ಲಲ್ಲಿ. ಸೊ ಟೋಟಲ್ 4 ಪ್ಲಸ್ 4 ಇಂಟು 7, ಟೋಟಲ್ ಬಂದುಬಿಟ್ಟು 32 ಆಗುತ್ತೆ ಅಲ್ವಾ? ದಿಸ್ ಇಸ್ ಟೋಟಲ್. ಸೊ ನಾವು Cl 4Cl ಇದೆ ಅಲ್ವಾ? ದಿಸ್ ಇಸ್ ದ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್. ಫಸ್ಟ್ ಪುಟ್ ಅ ಸಿಂಗಲ್ ಬಾಂಡ್. ನಾವು ಕಂಪ್ಲೀಟ್ ದ ಆಕ್ಟೇಟ್. ಇದು 8 ಆಯಿತು, 2 ಇದೆ, 6 2 ಇದೆ. ಇವಾಗ ಈ ಮಿಡಲಲ್ಲಿ ಚೆಕ್ ಮಾಡಿ ಒಂದ್ಸಲ. 1 2 3 4 5 6 7 8 ಕಂಪ್ಲೀಟ್ ಆಗಿದೆ. ಹಿಯರ್ ಇಲ್ಲಿ ಎಷ್ಟು ಯೂಸ್ ಆಗಿದೆ? ಟೋಟಲ್ 32 ಯೂಸ್ ಆಗಿದೆ. ದಿಸ್ ಈಸ್ ಕಂಪ್ಲೀಟ್ ಲಿವಿಸ್ಡಾಸ್ ಸ್ಟ್ರಕ್ಚರ್ ಫಾರ್ SiCl4. ನೆಕ್ಸ್ಟ್ CO3 2 ಮೈನಸ್, ಇನ್ನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಲ್ವಾ? ದಿಸ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ HCOOH. ಓಕೆ, ಇದು ಕಂಪ್ಲೀಟ್ ಆಗಿದೆ. ಇಲ್ಲಿ ಬಂದುಬಿಟ್ಟು H1 ಇದೆ, ಪ್ಲಸ್ 4 ಪ್ಲಸ್ 6 ಪ್ಲಸ್ 6 ಪ್ಲಸ್ 1, ಇಟ್ ವಿಲ್ ಬಿ 18. ಟೋಟಲ್ ಬಂದುಬಿಟ್ಟು ಇಲ್ಲಿ 18 ಇದೆ, ರೈಟ್? ಇವಾಗ ಇದನ್ನು ಅರೇಂಜ್ ಮಾಡಿ. ಸೆಂಟ್ರಲ್ ಆಟಮ್ ಅರೇಂಜ್ ಮಾಡಿ. OH ಲಾಸ್ಟಲ್ಲಿ ಬರುತ್ತೆ, 1 O ಇಲ್ಲಿ ಬರುತ್ತೆ, ರಿಮೈನಿಂಗ್ H ಇಲ್ಲಿರುತ್ತೆ. ನಾವು ಪುಟ್ ಅ ಸಿಂಗಲ್ ಬಾಂಡ್ ಟು ಆಲ್. ಓಕೆ, ಕಂಪ್ಲೀಟ್ ಕೌಂಟ್ ಮಾಡಿ. ಈಗ ಇದು ಆಕ್ಟೇಟ್ ಆಗಿದೆ ಬಿಕಾಸ್ ಇಟ್ ಈಸ್ 2 ಅಲ್ವಾ? 1 2 3 4 5 6 7 8. ಇಲ್ಲಿ 2 ಇದೆ, ಪುಟ್ 6 ಮೋರ್ ಹಿಯರ್. ಇಲ್ಲಿ ಇದು ಕಂಪ್ಲೀಟ್ ಆಗಿದೆ. ಇದು ಒಂದೇ ಈಗ ಆಕ್ಟೇಟ್ ಕಂಪ್ಲೀಟ್ ಆಗಬೇಕಾಗಿರೋದು. 1 2 3 4 5 6 ಇದೆ ಅಲ್ವಾ? ಇಲ್ಲಿ ಟೋಟಲ್ ಎಷ್ಟು ಯೂಸ್ ಆಗಿದೆ? ಇಲ್ಲಿ 18 ಯೂಸ್ ಆಗಿಬಿಟ್ಟಿದೆ. ಓಕೆ, ಯೂಸ್ಡ್ ಬಂದುಬಿಟ್ಟು ಇಲ್ಲಿ ಆಲ್ರೆಡಿ 18 ಯೂಸ್ ಆಗಿಬಿಟ್ಟಿದೆ. ನಮಗೆ ಬ್ಯಾಲೆನ್ಸ್ 0 ಇದೆ. ಸೊ ಎನಿವೇ ನಾವು ನಮಗೆ ಇಲ್ದಾಗ ಏನು ಮಾಡಬೇಕು? ವಿ ಹ್ಯಾವ್ ಟು ಟೇಕ್ 1 ಲೋನ್ ಪೇರ್, ಟೇಕ್ ದಿಸ್, ಕನ್ವರ್ಟ್ ದಿಸ್ ಒನ್ ಹಿಯರ್. ಇವಾಗ ಇದು ಕಂಪ್ಲೀಟ್ ಆಗಿದೆ ಅಲ್ವಾ? ನಾವು ದಿಸ್ ಈಸ್ ದ ಕಂಪ್ಲೀಟ್ ಲಿವಿಸ್ ಸ್ಟ್ರಕ್ಚರ್ ಫಾರ್ HCOOH. ನೆಕ್ಸ್ಟ್ BeF2. ದಿಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಹಿಯರ್ ಬೆರಿಲಿಯಮ್ ಬಂದುಬಿಟ್ಟು 1s2 2s2 ಇದೆ. ಓಕೆ, ಬೆರಿಲಿಯಮ್. ಫ್ಲೋರಿನ್ ಬಂದುಬಿಟ್ಟು 1s2, ಫೈನಲ್ ಬರೆದ್ಬಿಟ್ಲ 2s2 2p5 ಬರುತ್ತೆ. ಮೀನ್ಸ್ ಇಲ್ಲಿ ಟೋಟಲ್ 7 ಬರುತ್ತೆ, ಇಲ್ಲಿ ಟೋಟಲ್ 2 ಬರುತ್ತೆ. ಓಕೆ, ಬಟ್ ನೀವು ಇದನ್ನು ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ದ ಎಕ್ಸೆಪ್ಷನ್ ಕೇಸ್. ಇದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಲಿಮಿಟೇಷನ್ಸ್ನಲ್ಲಿ. ಓಕೆ, ಫಸ್ಟ್
ಡ್ರಾ ದ ಸಿಂಗಲ್ ಬಾಂಡ್. ನೆಕ್ಸ್ಟ್ ಇವಾಗ ಕಂಪ್ಲೀಟ್ ಮಾಡಿ. ಓಕೆ, ಸಿ ಇವಾಗ ಇಲ್ಲಿ ಇದು ಆಕ್ಟೇಟ್ ಫಾರ್ಮ್ ಆಗಿಲ್ಲ, ಅದಕ್ಕೆ ನೀವು ಫಸ್ಟ್ ಏನು ಮಾಡಿ, ಫಸ್ಟ್ ಇಲ್ಲಿ ಎಷ್ಟು ಯೂಸ್ ಆಗಿದೆ, ಇಲ್ಲಿ 2 + 2 × 7 ಅಲ್ವಾ, ಈ ಟೋಟಲ್ ಬಂದುಬಿಟ್ಟು ಎಷ್ಟು, ಈ ಟೋಟಲ್ ಬಂದುಬಿಟ್ಟು 16 ಇದೆ. 16ಅಲ್ಲಿ ಎಷ್ಟು ಯುಟಿಲೈಸ್ ಆಗಿದೆ, 6, 8, ಇಲ್ಲಿ 16 ಸಹ ಇಲ್ಲಿ ಯೂಸ್ ಆಗಿದೆ. ಓಕೆ, ಇದು ಟೋಟಲ್ 16, ಯೂಸ್ ಬಂದುಬಿಟ್ಟು 16, ನಮಗೆ ಬ್ಯಾಲೆನ್ಸ್ 0 ಇದೆ. ಹಾಗಂತ ನಾವು ಇವಾಗ ಆ್ಯಕ್ಚುಲಿ BeFe2ದು ದಿಸ್ ಇಸ್ ದ ಫೈನಲ್. ಓಕೆ, ಬಿಕಾಸ್ ಇಲ್ಲಿ ಬೆರಿಲಿಯಮ್ ಏನಿದೆ, ಹೈಡ್ರೋಜನ್ ಹೇಗೆ ನಮಗೆ 2ಗೆ ಸ್ಯಾಟಿಸ್ಫೈ ಆಗುತ್ತೆ, ಬೆರಿಲಿಯಮ್ ಬಂದುಬಿಟ್ಟು 4ಗೆ ಸ್ಯಾಟಿಸ್ಫೈ ಆಗುತ್ತೆ. ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಓಕೆ, ನಾವೇನಾದರೂ ಇವಾಗ ಇದನ್ನು ಈ ಥರ ಈ ಲೋನ್ ಪೇರ್ನ ಬಾಂಡ್ ಪೇರ್ ಕನ್ವರ್ಟ್ ಮಾಡಿಬಿಟ್ಟು ಇದನ್ನು 8 ಆಗಿ ಕನ್ವರ್ಟ್ ಮಾಡಿದ್ರೆ ದಿಸ್ ಈಸ್ ರಾಂಗ್. ಓಕೆ, ಬೆರಿಲಿಯಮ್ದು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಅ 4. ಏನಕ್ಕೆ ಅಂತ ನಾನು ಲಿಮಿಟೇಷನ್ಸ್ನಲ್ಲಿ ಹೇಳ್ತೇನೆ. ಓಕೆ, ದಿಸ್ ಈಸ್ ದ ಫೈನಲ್ ಸ್ಟ್ರಕ್ಚರ್. ಬಿಕಾಸ್ BE ಬಂದುಬಿಟ್ಟು 4 ಅಚೀವ್ ಆದರೆ ಇಟ್ ಈಸ್ ಸ್ಟೇಬಲ್. ಓಕೆ, 1 2 3 4 ಇದೆ. ಸೊ ದಿಸ್ ಈಸ್ ದ ಫೈನಲ್ ಲೆವಿಸ್ ಡಾ ಸ್ಟ್ರಕ್ಚರ್ ಫಾರ್ BeF2. ನೆಕ್ಸ್ಟ್, limitations of octet rule. The first limitation is the incomplete octet of the central atom. ಈ octet rule ಬಂದುಬಿಟ್ಟು ಎಲ್ಲ ಕಾಂಪೌಂಡ್ಸ್ಗಳಿಗೆ ಅಪ್ಲೈ ಆಗೋಲ್ಲ, ಮೀನ್ಸ್ ಇಟ್ ಈಸ್ ನಾಟ್ ಯೂನಿವರ್ಸಲ್. ಅಂದರೆ ಕೆಲವೊಂದು ಕಾಂಪೌಂಡ್ಗಳಲ್ಲಿ, ಎಸ್ಪೆಷಲಿ ದ ಕಾಂಪೌಂಡ್ಸ್ ವಿಚ್ ಆರ್ ಹ್ಯಾವಿಂಗ್ ಲೆಸ್ ದೆನ್ 4 ಎಲೆಕ್ಟ್ರಾನ್ ವೆಲೆನ್ಸ್ ಎಲೆಕ್ಟ್ರಾನ್ಸ್, ಅಂದರೆ ಈ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಯಾವುದರಲ್ಲಿ ಲೆಸ್ ದೆನ್ 4 ಇದೆ ಆ ತರಹದ ಕಾಂಪೌಂಡ್ಸ್ಗಳಲ್ಲಿ ಎಕ್ಸಾಂಪಲ್ LiCl BeF2, ಇದನ್ನು ನಾನು ಈಗ ಲಾಸ್ಟ್ ಎಕ್ಸಾಂಪಲಲ್ಲಿ ಹೇಳಿದ್ನಲ್ಲ, ಎಕ್ಸೆಪ್ಷನಲ್ ಕೇಸ್ ಅಂತ, ಅದೇ ಇದು. ಓಕೆ, ನೆಕ್ಸ್ಟ್ BC3. ಫಾರ್ ಎಕ್ಸಾಂಪಲ್ LiClನಲ್ಲಿ ಹೇಗೆ ಬಾಂಡ್ ಫಾರ್ಮ್ ಆಗುತ್ತೆ, ಈ ಥರ, ಮೀನ್ಸ್ 1 ಪೇರ್ ಆಫ್ ಎಲೆಕ್ಟ್ರಾನ್ ಶೇರ್ ಆಗುತ್ತೆ. ಓಕೆ, ಹಾಗೆ BeFಲ್ಲಿ ನೀವು ಈಗ ತಾನೇ ನೋಡಿದ್ರಲ್ಲ, BeF2ನಲ್ಲಿ ಹೇಗಾಗಿದೆ, ಈ ಥರ ಶೇರ್ ಆಗಿತ್ತು, ರೈಟ್. BCl3ನಲ್ಲಿ ಈ ಥರ ಶೇರ್ ಆಗಿರುತ್ತೆ. ಓಕೆ, ಇಫ್ ಯು ಅಬ್ಸರ್ವ್ ಹಿಯರ್, ಲಿಥಿಯಮ್ನಲ್ಲಿ ಏನಾಗಿದೆ, ಓನ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ಗೆ ಇದು ಸ್ಟೇಬಲ್ ಆಗಿಬಿಟ್ಟಿದೆ. ಅಂದರೆ ಹಿಯರ್ ನಮಗೆ ಹೈಡ್ರೋಜನಲ್ಲಿ ಹೇಗೆ ನಮಗೆ 2 ಬಂದುಬಿಟ್ರೆ, ಮೀನ್ಸ್ ಸ್ಟೇಬಲ್ 2 ಎಲೆಕ್ಟ್ರಾನ್ ಇದ್ಬಿಟ್ರೆ ಇದು ಸ್ಟೇಬಲ್ ಆಗುತ್ತೆ ಹೈಡ್ರೋಜನ್, ಮೀನ್ಸ್ ಇಟ್ ರೀಚಸ್ ಹೀಲಿಯಮ್. ಹಾಗೆ ಲಿಥಿಯಮ್ನಲ್ಲಿ ಬಂದುಬಿಟ್ಟು 2 ಎಲೆಕ್ಟ್ರಾನ್ಸ್ ಇದ್ದರೆ ಸಾಕು, ಇಟ್ ವಿಲ್ ಬಿ ಸ್ಟೇಬಲ್. ಓಕೆ, ಹಿಯರ್. ಹಾಗೆ ಬೆರಿಲಿಯಮ್ನಲ್ಲಿ 4 ಇದ್ಬಿಟ್ರೆ ಇಟ್ ವಿಲ್ ಗೆಟ್ ಸ್ಟೇಬಲ್. ಸಿ 1 2 3 4. ಓಕೆ, ನೆಕ್ಸ್ಟ್ ಬೋರಾನ್ ಬಂದುಬಿಟ್ಟು 6 ಎಲೆಕ್ಟ್ರಾನ್ ಇಟ್ಟರೆ ಇಟ್ ವಿಲ್ ಗೆಟ್ ಇಲ್ಲಿ ಸ್ಟೇಬಲ್ ಆಗಿಬಿಡುತ್ತೆ. ಓಕೆ, ಮೀನ್ಸ್ ಇಲ್ಲಿ ಲಿಥಿಯಮ್ ಆಕ್ಟೇಟ್ ಫಾಲೋ ಆಗ್ತಿಲ್ಲ, ಬೆರಿಲಿಯಮ್ ಆಕ್ಟೇಟ್ ಫಾಲೋ ಆಗ್ತಿಲ್ಲ, ಹಾಗೆ ಬೋರಾನ್ಗೂ ಸಹ ಆಕ್ಟೇಟ್ ರೂಲ್ ಫಾಲೋ ಆಗ್ತಿಲ್ಲ. ಅಂದರೆ ಮೀನ್ಸ್ ಇದು ಲಿಥಿಯಮ್ದು, ಬೆರಿಲಿಯಮ್ದು, ಬೋರಾನ್ದು ನಾವು ತಗೊಂಡ್ರೆ ದ ಔಟರ್ ಮೋಸ್ಟ್ ಶೆಲ್ಲಲ್ಲಿ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಲೆಸ್ ದೆನ್ 4 ಇದೆ. ಈ ತರಹ ಲೆಸ್ ದೆನ್ 4 ಇದ್ದರೆ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಆ ತರಹದ ಕಾಂಪೌಂಡ್ಗಳಿಗೆ ಈ ಆಕ್ಟೇಟ್ ರೂಲ್ ಮ್ಯಾಚ್ ಆಗೋದಿಲ್ಲ. ಅಂದರೆ ಇದು ಇನ್ಕಂಪ್ಲೀಟ್ ಆಕ್ಟೇಟ್ ರೂಲ್ ಆಗಿಬಿಡುತ್ತೆ ಯಾವಾಗ, ಸೆಂಟ್ರಲ್ ಆಟಮ್ಗೆ. ಇಫ್ ಇಟ್ ಈಸ್ ಹ್ಯಾವಿಂಗ್ ಲೆಸ್ ದೆನ್ 4 ವೆಲೆನ್ಸ್ ಎಲೆಕ್ಟ್ರಾನ್, ಇದು ಇಷ್ಟಕ್ಕೆ ಸ್ಟೇಬಲ್ ಆಗಿಬಿಡುತ್ತೆ. ಇದು ಆ್ಯಕ್ಚುಲಿ ಸ್ಟ್ರಕ್ಚರ್ ಬಂದ್ಬಿಟ್ಟು ಲೆವಿಸ್ ಸ್ಟ್ರಕ್ಚರ್ ಇದೇ ಕರೆಕ್ಟು. ಇಫ್ ನೀವೇನಾದರೂ ಇದನ್ನು ಲೋನ್ ಪೇರ್ ತೊಗೊಂಡ್ಬಿಟ್ಟು ಇಲ್ಲಿ ಡಬಲ್ ಬಾಂಡ್ ಮಾಡಿದರೆ ಇಟ್ ಈಸ್ ನಾಟ್ ಕರೆಕ್ಟ್. ಓಕೆ, ಸೊ ಇಫ್ ದ ಸೆಂಟ್ರಲ್ ಆಟಮ್ ಈಸ್ ಹ್ಯಾವಿಂಗ್ ಲೆಸ್ ದ್ಯಾನ್ 4 ವೆಲೆನ್ಸ್ ಎಲೆಕ್ಟ್ರಾನ್, ಇಟ್ ಪೊಸೆಸ್ ದ ಇನ್ಕಂಪ್ಲೀಟ್ ಆಕ್ಟೇಟ್ ರೂಲ್. Second one, odd electron molecule. Odd electron molecules. For example, nitric oxide, nitrogen dioxide, ಈ ತರಹದ ಮಾಲಿಕ್ಯೂಲ್ ಇದ್ದಾಗ ಇಲ್ಲಿ ನೋಡಿ ನೀವು NO, ಓಕೆ, ಹಾಗೆ NO2. ಈಗ ನಾನು ಫಸ್ಟ್ ಏನು ಬರೆದೆ, ಈ ಸೆಂಟೆನ್ಸ್ ಆದಮೇಲೆ ಯು ಜಸ್ಟ್ ರೈಟ್ ಇಟ್ ಆ್ಯಸ್ ಎ ನೋಟ್ಸ್. ಓಕೆ, ನಾನಿಲ್ಲಿ ಸ್ಪೇಸ್ ಇಲ್ಲದ ಕಾರಣ ಎರೇಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ
ನೆಕ್ಸ್ಟ್ ಏನಿದೆ NO. ನೀವು ಲಿವಿಸ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ನಾನು ಏನು ಹೇಳಿದೆ, ಫಸ್ಟ್ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ನ ಕೌಂಟ್ ಮಾಡಬೇಕು ಅಲ್ವಾ. ಇಲ್ಲಿ ನೈಟ್ರೋಜನ್ ಎಷ್ಟಾಗುತ್ತೆ 5 ಪ್ಲಸ್ ಆಕ್ಸಿಜನ್ ಎಷ್ಟಾಗುತ್ತೆ 6, ಇಟ್ ವಿಲ್ ಬಿ 11 ರೈಟ್. NO2ನಲ್ಲಿ 5 ಪ್ಲಸ್ 2 ಆಕ್ಸಿಜನ್ದು 6, it will be equals to 17. Means here it contains 11, it contains 17 electron, valence electrons. Means this both molecule having odd number of valence electron. Okay, ನಾವು ಇದ್ರ ಮುಂಚೆ ಏನು ಡಿಸ್ಕಸ್ ಮಾಡಿದ್ವಿ ಎಕ್ಸಾಂಪಲ್ಸ್ಗಳಲ್ಲಿ, ಅದಕ್ಕೆಲ್ಲ ಈವನ್ ನಂಬರ್ ಇತ್ತು. ಓಕೆ, ಬಟ್ ಇಲ್ಲಿ ಈ ಎಲೆಕ್ಟ್ರಾನ್ ಬಂದುಬಿಟ್ಟು ಆಡ್ ಆಗಿದೆ. ಈ ಥರ ಆಡ್ ಇದ್ದಾಗ ಏನಾಗುತ್ತೆ, ಇಫ್ ಯು ರೈಟ್ ದ ಲೆವಿಸ್ ಸ್ಟ್ರಕ್ಚರ್ ಫಾರ್ NO, ಇಟ್ ವಿಲ್ ಬಿ ಸಿ, ಫಸ್ಟ್ ಸಿಂಗಲ್ ಬಾಂಡ್ ಹಾಕೊತೀರಾ, ನೆಕ್ಸ್ಟ್ ನೀವು ಆಕ್ಸಿಜನ್ನ ಫಿಲ್ ಮಾಡ್ತೀರಾ, ಕಂಪ್ಲೀಟ್ ಆಗುತ್ತೆ. ರಿಮೈನಿಂಗ್ ಎಷ್ಟು ಉಳೀತು, 11ನಲ್ಲಿ 6 8 ಆದರೆ 3 ಉಳೀತು. ಈ 3ನ ಎಲ್ಲಿ ಫಿಲ್ ಮಾಡ್ತೀರಾ, 1 2 3 ಫಿಲ್ ಮಾಡ್ತೀರಾ ರೈಟ್. ಇಲ್ಲಿ ಸಿ 1 2 3 4 5 ಆಯಿತು ಕರೆಕ್ಟಾ. ಇವಂದೋ ನೀವು ಇದನ್ನು ತೆಗೆದುಬಿಟ್ಟು ಇಲ್ಲಿ ಡಬಲ್ ಬಾಂಡ್ ಮಾಡಿದೆ 1 2 3 4 5 6 7 ಆಯಿತು. ಇಲ್ಲಿ 8 ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೆಕ್ಸ್ಟ್ NO2ನಲ್ಲೂ ಅಷ್ಟೇ, N ಫಸ್ಟ್ ಹೀಗೆ ಬರ್ಕೊತೀರಾ ಅಲ್ವಾ, ಫಸ್ಟ್ ಕಾರ್ನರಲ್ಲಿ ಕವರ್ ಮಾಡ್ಕೊತೀರಾ. ನೆಕ್ಸ್ಟ್ ರಿಮೈನಿಂಗ್ ಎಷ್ಟು ಉಳಿಯುತ್ತೆ, ಇಲ್ಲಿ 16 ಆಯ್ತಲ್ವಾ, ಇದು 8 ಇದು 8 16 ಆಯಿತು. 17 minus 16 will be remaining 1 electron. You put 1 electron here. ಓಕೆ, 1 2 3 4 5 ಆಗಿದೆ. ಒಂದು ವೇಳೆ ನೀವು ಇದನ್ನು ತೆಗೆದು ಇಲ್ಲ ಬಾಂಡ್ ಮಾಡಿದ್ರೂ ಸಹ ಇಟ್ ವಿಲ್ ಬಿ ನಾಟ್ ಕಂಪ್ಲೀಟ್, ಬಿಕಾಸ್ 1 6 7 ಆಯ್ತಿಲ್ಲ ಆಲ್ರೆಡಿ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕಂಪ್ಲೀಟ್ ದ ಆಕ್ಟೇಟ್ ರೂಲ್. ಥರ್ಡ್ ಒನ್, ದ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್. This rule means octet rule cannot be applied to the elements in and beyond the third period of the periodic table. Okay, ಈ ಥರ್ಡ್ ಪೀರಿಯಡ್ನಲ್ಲಿ ಏನು ಬರುತ್ತೆ ಪೀರಿಯಾಡಿಕ್ ಟೇಬಲ್ನಲ್ಲಿ, ಆ ಎಲಿಮೆಂಟ್ಗಳಿಗೆ ಹಾಗೆ ಅದ್ರದ್ದು ನೆಕ್ಸ್ಟ್ ಎಲಿಮೆಂಟ್ಗಳಿಗೆ ಈ ಆಕ್ಟೇಟ್ ರೂಲ್ ಅಪ್ಲೈ ಆಗೋದಿಲ್ಲ. ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ PF5 SF6. ಓಕೆ, PS ಬಂದುಬಿಟ್ಟು ಥರ್ಡ್ ಪೀರಿಯಡಲ್ಲೇ ಬರುತ್ತಲ್ವ ಪೀರಿಯಾಡಿಕ್ ಟೇಬಲಲ್ಲಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, P ಬಂದುಬಿಟ್ಟು 1 ಇದೆ ಅಲ್ವಾ, F ಎಷ್ಟಿದೆ 5 ಇದೆ, 1 2 3 4 5 ಕರೆಕ್ಟ್. ಇಲ್ಲಿ S ಬಂದುಬಿಟ್ಟು F ಎಷ್ಟಿದೆ 6 ಇದೆ, 3 4 5 6. ಫಸ್ಟ್ ಪುಟ್ ಸಿಂಗಲ್ ಬಾಂಡ್ 1 2. ಇದನ್ನು ಫಸ್ಟು ನೀವು ಕಾರ್ನರ್ನ ಆಕ್ಟೇಟ್ ಕಂಪ್ಲೀಟ್ ಮಾಡ್ತೀರಾ ಅಲ್ವಾ. Now I completed octet for the corner atoms. What about the central atoms? Here the central atom is having a 10 electrons, right? 10 electrons ಇದೆ ಫಾಸ್ಫರಸಲ್ಲಿ. ಹಾಗೆ ಸಲ್ಫರಲ್ಲಿ ಬಂದ್ಬಿಟ್ಟು ಎಷ್ಟಿದೆ 12 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಇಟ್ ಈಸ್ ನಾಟ್ ಬಾಂಡ್, 12 ಎಲೆಕ್ಟ್ರಾನ್ಸ್ ಇದೆ ಅಂದರೆ ಇಟ್ ಈಸ್ ಹ್ಯಾವಿಂಗ್ ಮೋರ್ ದ್ಯಾನ್ 8 ಎಲೆಕ್ಟ್ರಾನ್ಸ್ ಅಲ್ವಾ. ನಮಗೆ ಆಕ್ಟೇಟ್ ಅಂದರೆ 8. ಬಟ್ ಹಿಯರ್ ಇನ್ ಅಂಡ್ ಬಿಯಾಂಡ್ ದ ಥರ್ಡ್ ಪೀರಿಯಡ್ ಆಫ್ ದ ಪೀರಿಯಾಡಿಕ್ ಟೇಬಲ್ನಲ್ಲಿ ಏನು ಎಲಿಮೆಂಟ್ಸ್ ಬರುತ್ತೆ ಆ ಎಲಿಮೆಂಟ್ಸ್ಗಳು ದೇ ಕ್ಯಾನ್ ಅಕ್ಯುಮಿಲೇಟ್ ಮೋರ್ ದ್ಯಾನ್ 8 ಎಲೆಕ್ಟ್ರಾನ್ಸ್. ಏನಕ್ಕೆ ಅಂದರೆ ಅಲ್ಲಿ ನಮಗೆ 3D ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಮೀನ್ಸ್ ನಮಗೆ ಡಿ ಆರ್ಬಿಟಲ್ ಆ್ಯಡ್ ಆಗ್ತಾ ಹೋದ ಹಾಗೆ ಅಲ್ಲಿ ಅಕ್ಯುಮುಲೇಷನ್ ಜಾಸ್ತಿ ಹೋಗುತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ಸು. ಅದಕ್ಕೋಸ್ಕರ ಥರ್ಡ್ ಪೀರಿಯಡ್ ಟೇಬಲಲ್ಲಿ ಏನಾಗುತ್ತೆ, ದ ಎಲಿಮೆಂಟ್ಸ್ ವಿಚ್ ಆರ್ ಇನ್ ಥರ್ಡ್ ಪೀರಿಯಡ್ ವಿಲ್ ಬಿ ಹ್ಯಾವಿಂಗ್ ಮೋರ್ ದ್ಯಾನ್ 8 ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸ್ ಶೆಲ್. ಹಾಗೆ ನಾನು ಏನು ಹೇಳಿದೆ, ಸಲ್ಫರು ಅಪ್ಲೈ ಆಗಲ್ಲ ಅಂತ ಹೇಳಿದೆ. ಬಟ್ ಕೆಲವೊಂದು ಕೇಸಸಲ್ಲಿ ಅದು ಆಕ್ಟೇಟ್ ರೂಲ್ನ ಫಾಲೋ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಸಲ್ಫರ್ ಡೈಕ್ಲೋರೈಡ್. ಓಕೆ, ಇಲ್ಲಿ ಇದು ಆಕ್ಟೇಟ್ ರೂಲ್ನ ಫಾಲೋ ಮಾಡುತ್ತೆ ಇಲ್ಲಿ ಸಲ್ಫರ್. ಬಟ್ ವೆನ್ ವಿ ಕನ್ಸಿಡರ್ ದೀಸ್ ಟು ಇನ್ ದಿಸ್ ಸಿಚುಯೇಷನ್ ಇಟ್ ವಿಲ್ ನಾಟ್ ಫಾಲೋ ದ ಆಕ್ಟೇಟ್ ರೂಲ್. ಓಕೆ, ನೆಕ್ಸ್ಟ್ ಒನ್, ಆ್ಯಕ್ಚುಲಿ ಆಕ್ಟೇಟ್ ರೂಲ್ ಬಂದುಬಿಟ್ಟು ಯಾವುದ್ರ ಮೇಲೆ ಬೇಸ್ ಆಗಿದೆ,
ಲಿವಿಸ್ ಅಂಡ್ ಕ್ವಶನ್ ಲಿವಿಸ್ ಇದನ್ನು ಯಾವುದ್ರ ಬೇಸ್ ಮೇಲೆ ಇದನ್ನು ಆಕ್ಟೇಟ್ ರೂಲ್ ಮಾಡಿದ್ದಾರೆ? ಬೇಸ್ಡ್ ಅಪಾನ್ ಆಕ್ಟೇಟ್ ರೂಲ್ ಈಸ್ ಬೇಸ್ಡ್ ಅಪಾನ್ ದ ಈ ಆಕ್ಟೇಟ್ ರೂಲ್ ಬಂದುಬಿಟ್ಟು ಇನರ್ಟ್ನೆಸ್ ಆಫ್ ದ ನೋಬೆಲ್ ಗ್ಯಾಸಸ್ ಮೇಲೆ ಇದು ಬೇಸ್ ಆಗಿರೋದಲ್ವಾ. ಅಷ್ಟು ಬಿಗಿನಿಂಗ್ನಲ್ಲಿ ಏನು ಅಂದ್ಕೊಂಡ್ರು, ಲೈಕ್ ನೋಬೆಲ್ ಗ್ಯಾಸಸ್ ಲೈಕ್ ಹೀಲಿಯಮ್, ಕ್ಸಿನಾನ್, ಕ್ರಿಪ್ಟಾನ್ ಈ ಥರದ ಆಟಮ್ಸ್ಗಳು ರಿಯಾಕ್ಟ್ ಆಗಲ್ಲ ಅಂತ ಹೇಳಿದರು. ಬಿಕಾಸ್ ದೇ ಆರ್ ಹ್ಯಾವಿಂಗ್ ಆಕ್ಟೇಟ್ ಸ್ಟೆಬಿಲಿಟಿ ಅಂತ ಹೇಳಿದ್ರಲ್ವಾ. ಬಟ್ ಕ್ಸಿನಾನ್ ಆ್ಯಂಡ್ ಕ್ರಿಪ್ಟಾನ್ ಲೈಕ್ ಆಟಮ್ಸ್ ಮೇ ಕಂಬೈನ್ ವಿತ್ ಆಕ್ಸಿಜನ್ and fluorine. Okay, there are some molecules where this xenon combines with fluorine and krypton combines with fluorine, forms krypton difluoride. ಹಾಗೆ xenon ಬಂದುಬಿಟ್ಟು ನಮಗೆ ಆಕ್ಸಿಜನ್ ಜೊತೆನೂ ಮಿಕ್ಸ್ ಆಗುತ್ತೆ, ಹಾಗೆ ಫ್ಲೋರಿನ್ ಜೊತೆನೂ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿಬಿಟ್ಟು ಈ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಅಂದರೆ ಅವ್ರು ಬಿಗಿನಿಂಗ್ನಲ್ಲಿ ಏನು ಒಂದು ಸೆಟ್ ಮಾಡಿದ್ರು ರೂಲ್ನ, ಈ ನೋಬೆಲ್ ಗ್ಯಾಸಸ್ಸು ರಿಯಾಕ್ಟೇ ಆಗೋಲ್ಲ ಅಂತ ಅವ್ರು ಹೇಳಿದರು. ಬಟ್ ಇಲ್ಲಿ ರಿಯಾಕ್ಟ್ ಆಗ್ತಿದೆ ನೋಬೆಲ್ ಗ್ಯಾಸಸ್. ಫಾರ್ ಎಕ್ಸಾಂಪಲ್ ಏನು ಹೇಳಿದ್ನಲ್ಲ, ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್. ಈ ಸ್ಟೇಟ್ಮೆಂಟ್ ಕೂಡ ಆಕ್ಟೇಟ್ ರೂಲ್ನ ಲಿಮಿಟ್ ಮಾಡ್ತಾ ಇದೆ. ನೆಕ್ಸ್ಟ್ ಒನ್, ದಿಸ್ ಥಿಯರಿ ಡಸ್ ನಾಟ್ account for the shape of molecule. ನಮಗೆ ಶೇಪ್ ಆಫ್ ಮಾಲಿಕ್ಯೂಲ್ನ ಈ ಥಿಯರಿ ಎಕ್ಸ್ಪ್ಲೇನ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್, ಇಟ್ ಡಸ್ ನಾಟ್ ಎಕ್ಸ್ಪ್ಲೇನ್ ದ ರಿಲೇಟಿವ್ ಸ್ಟೆಬಿಲಿಟಿ ಆಫ್ ದ ಮಾಲಿಕ್ಯೂಲ್. ಇದು ನಮಗೆ ಶೇಪ್ ಆಫ್ ಮಾಲಿಕ್ಯೂಲ್ನ ಇದು ನಮಗೆ ಹೇಳಲ್ಲ ಹೇಗಿರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಇದು ನಮಗೆ ರಿಲೇಟಿವ್ ಸ್ಟೆಬಿಲಿಟಿ, ಒಂದು ಮಾಲಿಕ್ಯೂಲ್ದು ರಿಲೇಟಿವ್ ಸ್ಟೆಬಿಲಿಟಿ ಕೂಡ ಇದು ಈ ಥಿಯರಿ ಎಕ್ಸ್ಪ್ಲೈನ್ ಮಾಡಲ್ಲ. ಇವುಗಳು ಬಂದುಬಿಟ್ಟು ಆಕ್ಟೇಟ್ ರೂಲ್ಗಳ ಲಿಮಿಟೇಷನ್ಸ್. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನೀವೇನು ಕಲಿತ್ರಿ? ಫಸ್ಟ್ ಫಾರ್ಮಲ್ ಚಾರ್ಜ್ ಕಲಿತ್ರಿ, ರೈಟ್. ನಿಮಗೆ ಫಾರ್ಮಲ್ ಚಾರ್ಜ್ ಅಂದರೆ ಏನು ಅಂತ ಗೊತ್ತಾಯಿತು. ಫಾರ್ಮಲ್ ಚಾರ್ಜ್ನ ನೀವು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? Formal charge equals to total valence electron in free atom ಅಲ್ವಾ. ಫ್ರೀ ಸ್ಟೇಟ್ನಲ್ಲಿ ಏನಿರುತ್ತೆ ಅದು ಮೈನಸ್ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್, ಶಾರ್ಟಾಗಿ ಬರೀತಾ ಇದ್ದೀನಿ, ಆರ್ ನಾನ್ ಬಾಂಡೆಡ್. ಓಕೆ, ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಮೈನಸ್ ಆಫ್ ಇಂಟು, ಇಲ್ಲೇ ಕೆಳಗೆ ಬರೀಲ್ಲ, of into bond pair electrons. Okay, second one, how to write Lewis structure. How to write Lewis structure na ನೀವು ಕಲ್ತಿದ್ದೀರಾ. both for ionic molecule ಹಾಗೆ regular molecule ಎರಡಕ್ಕೂ ಕಲ್ತಿದ್ದೀರಾ. third one, ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್. ಈ ಆಕ್ಟೇಟ್ ರೂಲ್ನ ಲಿಮಿಟೇಷನ್ಸ್ಗಳು ಏನು ಅಂತ ನೀವು ತಿಳ್ಕೊಂಡಿದ್ದೀರಾ. ಸೊ ಈ ಮೂರು ಟಾಪಿಕ್ನ ಇವತ್ತಿನ ವಿಡಿಯೋದಲ್ಲಿ ನೀವು ಕಲ್ತಿದ್ದೀರಾ. ನೆಕ್ಸ್ಟ್ ಟಾಪಿಕ್ನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಅಲ್ಲಿವರೆಗೂ ಲಿವಿಸ್ ಸ್ಟ್ರಕ್ಚರ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿರಿ ಪರ್ಫೆಕ್ಟಾಗಿ. ಥ್ಯಾಂಕ್ ಯು.